ಹೆಲೋ ವೆಲ್ಕಮ್ ಟು ಯಶಾಂತ್ ಖುಷಿ ಚಾನಲ್. ನಾನು ಅಲ್ಲಲ್ಲ ಅನುಪಮ. ನಮ್ಮ ಊರು ಮಲೆನಾಡಿನ ಮಲ್ಲಿಗೆಪುರ. ಮಲೆನಾಡು ಅಂದ್ರೆ ಕೇಳಬೇಕಾ? ಎಲ್ಲಿ ನೋಡಿದರೂ ಹಸಿರು ಮರ ಗಿಡ. ನೋಡುತ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ಸುಂದರವಾದ ಊರು. ಇನ್ನು ನಮ್ಮ ಅಪ್ಪ ಶಂಕರ್ ಪೊನ್ನಪ್ಪ, ರಿಟೈರ್ಡ್ ಆರ್ಮಿ ಕಮಾಂಡರ್. ತುಂಬ ಸ್ಟ್ರಿಕ್ಟ್. ಅದು ಬೇರೆಯವ್ರಿಗೆ ಮಾತ್ರ, ನನಗೆ ಅಪ್ಪ. ಅಮ್ಮ ಲಕ್ಷ್ಮಿ, ನೋಡೋದಕ್ಕೆ ಲಕ್ಷ್ಮಿ ಥರನೇ ಸಿಂಪಲ್ ಆ್ಯಂಡ್ ಕ್ಯೂಟ್. ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು, ಆದರೆ ನಮ್ಮದು ದೊಡ್ಡ ಕುಟುಂಬ. ನಮ್ಮ ಅಪ್ಪನ ಅಣ್ಣ ದಿವಾಕರ್ ಪೊನ್ನಪ್ಪ, ಅವರ ಹೆಂಡತಿ ಮಂಜುಳಾ, ಮತ್ತೆ ಅವರ ಮಕ್ಕಳು ರವಿ ಮತ್ತೆ ಗೀತಾ, ನನ್ನ ಅಣ್ಣ ಅಕ್ಕ. ನಮ್ಮ ಚಿಕ್ಕಪ್ಪ ರಾಜೇಶ್ ಪೊನ್ನಪ್ಪ ಮತ್ತೆ ಅವರ ಹೆಂಡತಿ ಸುಮಿತ್ರ, ಅವರ ಮಕ್ಕಳು ದಿವ್ಯಾ ಮತ್ತೆ ನಯನ, ನನ್ನ ಅಕ್ಕಂದಿರು. ಇನ್ನು ನಮ್ಮ ಅಪ್ಪನ ಮುದ್ದಿನ ತಂಗಿ ಸರೋಜಾ ಪೊನ್ನಪ್ಪ. ಅವರ ಮೇಲಿನ ಪ್ರೀತಿಯಿಂದಾಗಿ ಅವರನ್ನು ನಮ್ಮ ಊರಿನವರೇ ಆದ ಗಿರೀಶ್ ಅವರ ಜೊತೆ ಮದುವೆ ಮಾಡಿಸಿ ಅವರು ನಮ್ಮ ಮನೆಯಲ್ಲೇ ಇದ್ದಾರೆ. ಅವರ ಮಗಳು ರಕ್ಷಿತಾ ಮತ್ತೆ ಮಗ ರಾಹುಲ್. ಇದು ನಮ್ಮ ಫ್ಯಾಮಿಲಿ. ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ನಾನೇ ಚಿಕ್ಕವಳು ಅಂದರೆ ಏನೋ ಒಂಥರ ಖುಷಿ ಅಲ್ವಾ? ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಲೇ ಇಲ್ಲ ಅಲ್ವಾ? ನಾನು ಸೆಕೆಂಡ್ ಇಯರ್ ಓದುತ್ತಾ ಇದ್ದೇನೆ. ನನಗೆ ಬೆಂಗಳೂರೆಲ್ಲ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಅಗ್ರಿಕಲ್ಚರ್ ತಗೊಂಡಿರೋದು. ನನ್ನ ಅಣ್ಣ ರವಿ ಇಂಜಿನಿಯರ್ ಮುಗಿಸಿ ಬೆಂಗಳೂರಿನಲ್ಲಿ ಜಾಬ್ ಮಾಡುತ್ತಿದ್ದಾನೆ. ಅಕ್ಕ ಗೀತಾ ಮಂಗಳೂರಿನಲ್ಲಿ ಮೆಡಿಕಲ್ ಮಾಡುತ್ತಿದ್ದಾಳೆ. ಇನ್ನು ದಿವ್ಯಾ ಹಾಸನ್ನಲ್ಲಿ ಇಂಜಿನಿಯರ್ ಮಾಡುತ್ತಿದ್ದಾಳೆ. ಮತ್ತು ನಯನ ಬೆಂಗಳೂರಿನಲ್ಲಿ MBA ಮಾಡುತ್ತಿದ್ದಾಳೆ. ನಮ್ಮ ಅತ್ತೆ ಮಗಳು ರಕ್ಷಿತಾ ನಮ್ಮ ಊರಲ್ಲಿ MSc ಮಾಡುತ್ತಿದ್ದಾಳೆ. ಇನ್ನು ನನ್ನ ಅತ್ತೆ ಮಗ ರಕ್ಷಿತ್ ಫ್ಯಾಷನ್ ಡಿಸೈನ್ ಮಾಡುತ್ತಿದ್ದಾನೆ ಮುಂಬೈನಲ್ಲಿ. ಸೊ ನಾನು ಮತ್ತು ರಕ್ಷಿತಾ ಅಷ್ಟೇ ಇಲ್ಲಿ ಇರುವುದು. ಇನ್ನು ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಹೊಲ ಗದ್ದೆ ಎಸ್ಟೇಟ್ ಎಲ್ಲ ನೋಡಿಕೊಳ್ಳುತ್ತಾರೆ. ಇನ್ನು ಹೆಂಗಸರದು ಮನೆ ಸೀರಿಯಲ್ ಕೆಲಸ. ಇಷ್ಟು ನಮ್ಮ ಕುಟುಂಬದ ಪರಿಚಯ. ನನ್ನ ಬಗ್ಗೆ ಹೇಳಬೇಕು ಅಂದರೆ ಓದೋದು ಅಂದರೆ ಅಷ್ಟಕ್ಕೆ ಅಷ್ಟೇ. ಇಂಟ್ರೆಸ್ಟ್ ಇಲ್ಲ ಅಂದರೂ ಯಾಕಪ್ಪ ಕಾಲೇಜ್ ಹೋಗ್ತಾಳೆ ಅಂದ್ಕೊಳ್ತಿದ್ದೀರಾ ಅಲ್ವಾ? ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು ಅಲ್ವಾ, ಅದಕ್ಕೆ ಹೋಗ್ತೀನಿ. ಎಂಜಾಯ್ ಮಾಡೋಕ್ಕೆ ಅಗ್ರಿಕಲ್ಚರ್ ಯಾಕೆ ತಗೊಂಡ್ಲು ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ನಾನೇ ಹೇಳ್ತೀನಿ ಯಾಕೆ ಅಂತ. ಯಾಕೆ ಗೊತ್ತಾ? ನಾನು ಏನಾದರೂ ಎಕ್ಸಾಮ್ ಪಾಸ್ ಆದರೆ ಜಾಬ್ ಅಂತ ಬೇರೆ ಕಡೆ ಹೋಗಬೇಕು. ಅದೇ ಅಗ್ರಿಕಲ್ಚರ್ ತಗೊಂಡ್ರೆ ಆರಾಮಾಗಿ ನಮ್ಮ ಊರಲ್ಲಿ ಜಾಬ್ ಮಾಡಬಹುದು ಅಲ್ವಾ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಲೈಫನ್ನು. ಅದು ಕಾಲೇಜ್ ಹೋಗೋದಕ್ಕೆ ನಮ್ಮ ಮನೆಯಲ್ಲಿ ಗಾಡಿ ಕೊಡಿಸಿದರಾ? ನಮ್ಮ ಊರು ರೋಡಲ್ಲಿ ಗಾಡಿ ಓಡಿಸಿದಾಗ ಸಿಗೋ ಮಜಾ ಎಲ್ಲೂ ಸಿಗಲ್ಲ. ಕಾಲೇಜ್ಗೆ ಹೋಗೋದು, ಕ್ಲಾಸ್ ರೂಮ್ನಲ್ಲಿ ಕ್ಲಾಸ್ ಕೇಳೋದು, ರೇಗಿಸೋದು, ಕ್ಯಾಂಟೀನ್ ಫ್ರೆಂಡ್ಸ್ ಜೊತೆ ಮಜಾ ಮಾಡೋದು, ಕ್ಲಾಸ್ ಬಂಕ್ ಹಾಕೋದು. ಇದರ ನಡುವೆ ನನಗೆ ಮೊಬೈಲ್ ಜಾಸ್ತಿ ಯೂಸ್ ಆಗಲಿಲ್ಲ. ಆದರೆ ನಮ್ಮ ಸಿಟಿ ಜನ ಅಂತೂ ಮೊಬೈಲ್ನಲ್ಲಿ ಮುಳುಗೇ ಇರ್ತಾರೆ ಅಲ್ಲ. ಇದರ ಜೊತೆ ರಜಾ ಬಂತು ಅಂದರೆ ಮನೆಯಲ್ಲಿ ಎಲ್ಲರೂ ಸೇರಿ ಎಷ್ಟು ಮಜಾ ಮಾಡ್ತೀವಿ ಅಂದರೆ ಹೇಳೋದಕ್ಕೆ ಆಗಲ್ಲ. ನೀವೇ ಅನುಭವಿಸಿ, ಆಗಲೇ ಗೊತ್ತಾಗುತ್ತೆ. ಆದರೂ ಯಾಕೋ ರಜಾ ಮುಗಿದ ಮೇಲೆ ಎಲ್ಲರೂ ಹೋಗ್ತಿದ್ರೆ ಆಗ ತುಂಬ ಬೇಜಾರಾಗೋದು. ಈ ರಜೆ ಯಾಕಾದರೂ ಮುಗಿಯುತ್ತೋ ಅನಿಸುತ್ತಿತ್ತು. ಹೀಗೆ ಖುಷಿಯಾಗಿ ಸ್ವಲ್ಪ ಬೇಜಾರಾಗಿ ಸಾಗುತ್ತಿದ್ದ ಲೈಫಿನಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಘಟನೆ ನಡೆಯಿತು. ರಜಾ ಬಂತು ಅಂದರೆ ಅಣ್ಣ ಅಕ್ಕ ಎಲ್ಲರೂ ಮನೆಗೆ ಬರುತ್ತಿದ್ದರು. ಎಲ್ಲರ ಜೊತೆ ಮಜಾ ಮಾಡುತ್ತಿದ್ದೆ. ರಜಾ ಮುಗೀತು ಅಂದರೆ ತುಂಬ ಬೇಜಾರಾಗುತ್ತಿತ್ತು. ಹೀಗೆ ಎಂಜಾಯ್ ಮಾಡ್ತಾ ಆರಾಮಾಗಿ ಇದ್ದೆ ನಾನು. ಹೀಗಿರಬೇಕಾದರೆ ನಮ್ಮ ಕಾಲೇಜಿಂದ ಒಂದು ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಬೆಂಗಳೂರು GKVK ಕಾಲೇಜ್ಗೆ ಹೋಗಬೇಕಾಗಿತ್ತು. ನಾನು, ಸ್ನೇಹ, ನನ್ನ ಕ್ಲೋಸ್ ಫ್ರೆಂಡ್, ಸರಸ್ವತಿ, ಗಗನ, ಸುಷ್ಮಿತಾ, ಪ್ರವೀಣ್, ಜಯಂತ್, ರಾಜೇಶ್, ನಿಖಿಲ್, ಉಲ್ಲಾಸ್, ಒಟ್ಟು 10 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. ನಮ್ಮ ಗೋಕುಲ್ ಸರ್ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗೋ ಜವಾಬ್ದಾರಿ ತಗೊಂಡಿದ್ದರು. ಸೆಮಿನಾರ್ ಒಟ್ಟು 5 ದಿನ ಇತ್ತು. ನಾವು ಸೋಮವಾರ ಅಲ್ಲಿ ಇರಬೇಕಾಗಿತ್ತು. ಸೊ ನಾವೆಲ್ಲ ಭಾನುವಾರ ಮಡಿಕೇರಿಯಿಂದ ಹೊರಟು ಬೆಂಗಳೂರನ್ನು ಸಂಜೆ ತಲುಪಿದೆವು. ಅಲ್ಲಿ GKVKನಲ್ಲಿ ನಮಗೆಲ್ಲ ಇರೋದಕ್ಕೆ ರೂಮ್ಸ್ ಕೊಟ್ಟಿದ್ದರು. ನಾನು, ನಮ್ಮ ಅಣ್ಣ ಮತ್ತು ಅಕ್ಕ ಬೆಂಗಳೂರಿನಲ್ಲಿ ಇದ್ದರೂ ನಾನು ಅವರ ಜೊತೆ ಇರಲಿಲ್ಲ. ಅಂತೂ ಸಂಡೇ ಸ್ವಲ್ಪ ಜರ್ನಿಯಿಂದ ಸುಸ್ತಾಗಿ ಬೇಗ ಮಲಗಿಕೊಂಡೆವು. ಮತ್ತು ಮಾರ್ನಿಂಗ್ ಸೆಮಿನಾರ್ ಇತ್ತಲ್ಲ, ಸೊ ಅಂತೂ ಮಾರ್ನಿಂಗ್ ಬೇಗ ಎದ್ದು ರೆಡಿ ಆಗಿ
ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಹೋದ್ವಿ. ಎಷ್ಟು ದೊಡ್ಡದಾಗಿದೆ ಕಾಲೇಜ್. ನಡೆದು ಸುಸ್ತಾಗಿ ಹೋಯಿತು. ಅಂತೂ ಸೆಮಿನಾರ್ ಅಟೆಂಡ್ ಮಾಡಿ ಈವ್ನಿಂಗ್ ಸ್ವಲ್ಪ ಕ್ಯಾಂಪಸ್ ಎಲ್ಲ ನೋಡಿಕೊಂಡು ಸುಸ್ತಾಗಿ ರೂಮ್ಗೆ ಬಂದ್ವಿ. ಮತ್ತೆ ನೆಕ್ಸ್ಟ್ ಡೇ ನಮ್ಮದೇ ಸೆಮಿನಾರ್ ಇದ್ದಿದ್ದರಿಂದ ಸ್ವಲ್ಪ ಪ್ರಿಪೇರ್ ಆಗಿ ಮಲಗಿಕೊಂಡ್ವಿ. ಮತ್ತೆ ಸೆಮಿನಾರ್ ಎಲ್ಲ ಮುಗಿಸಿ ರೂಮಿಗೆ ಬಂದ್ವಿ. ಮನೆಗೆ ಕಾಲ್ ಮಾಡೋಣ ಅಂತ ಮೊಬೈಲ್ ನೋಡಿದೆ. 10 ಮಿಸ್ಡ್ ಕಾಲ್ಸ್. ಯಾವಾಗಲೂ ನನಗೆ 1-2 ಕಾಲ್, ಅದು ಮನೆಯಿಂದ ಇಲ್ಲ ಫ್ರೆಂಡ್ಸ್ ಮಾಡ್ತಿದ್ರು. ಇವತ್ತು ನೋಡಿದರೆ ಯಾವುದೋ ಅನ್ನೋನ್ ನಂಬರಿಂದ 10 ಮಿಸ್ಡ್ ಕಾಲ್. ನನಗೆ ಶಾಕ್ ಆಯಿತು. ನಾವು ಮೊದಲೇ ಮೊಬೈಲ್ ವಿಷಯದಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿಲ್ಲ. ಟ್ರೂ ಕಾಲರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ಯೂಸ್ ಮಾಡಿದ್ದೇ ಇಲ್ಲ ನಾನು. ಹೇಗೆ ಗೊತ್ತಾಗುತ್ತೆ ಯಾರು ಅಂತ? ಆಗಿದ್ದು ಆಗಲಿ, ಯಾರು ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಒಂದು ರಿಂಗ್ಗೆ ಕಾಲ್ ಪಿಕ್ ಮಾಡಿದ ಮಾರಾಯ. ಹಲೋ, ಯಾರು? ಮಿಸ್ ಕಾಲ್ ಇತ್ತು ನಿಮ್ಮ ನಂಬರಿಂದ. ಮಿಸ್ಡ್ ಕಾಲ್ ಹುಡುಗ. ಮಿಸ್ಡ್ ಕಾಲ್ ಏನು ಕೊಟ್ಟಿಲ್ಲ, ನೀವೇ ರಿಸೀವ್ ಮಾಡಿಲ್ಲ, ಮಿಸ್ ಕಾಲ್ ಆಗಿದೆ. ಏನು ನಮಗೆ ಟಾಂಗ್ ಕೊಡ್ತೀರಾ? ಯಾರು ನೀವು? ಯಾರು ಬೇಕಿತ್ತು? ಮಿಸ್ ಕಾಲ್ ಹುಡುಗ. ಸದ್ಯಕ್ಕೆ ನೀವೇ ಬೇಕಿತ್ತು. ಏನು? ಮಿಸ್ಡ್ ಕಾಲ್ ಹುಡುಗ. ಸಾರಿ, ದರ್ಶನ್ ಇದ್ದಾನಾ? ದರ್ಶನ್ ಯಾರು ರೀ? ಯಾವ ದರ್ಶನ್ ಅನ್ನೋರು ಇಲ್ಲ ಇಲ್ಲಿ. ಮಿಸ್ಡ್ ಕಾಲ್ ಹುಡುಗ. ರೀ, ನಿಮ್ಮ ಅಣ್ಣ ದರ್ಶನ್ ಅಂತ ಗೊತ್ತು, ಸುಮ್ಮನೆ ಫೋನ್ ಕೊಡಿ ಅವನಿಗೆ. ಒಂದು ಸಾರಿ ಹೇಳಿದರೆ ಗೊತ್ತಾಗಲ್ವಾ? ಯಾವ ದರ್ಶನ್ನೂ ಇಲ್ಲ, ರಾಂಗ್ ನಂಬರ್ ಇಡ್ರಿ ಫೋನ್. ಕಾಲ್ ಕಟ್ ಮಾಡಿದೆ. ಮತ್ತೆ ಅದೇ ನಂಬರ್ ಇಂದ ಕಾಲ್ ಬಂತು. ಇವನು ನನ್ನ ಬಿಡೋ ಥರ ಕಾಣ್ತಿಲ್ಲ, ಸರಿಯಾಗಿ ಮಾಡಬೇಕು ಇವನಿಗೆ ಅಂತ ಕಾಲ್ ಪಿಕ್ ಮಾಡಿದೆ. ಒಂದು ಸಾರಿ ಹೇಳಿದರೆ ಗೊತ್ತಾಗಲ್ವಾ ನಿಮಗೆ? ಯಾವ ದರ್ಶನ್ ಇಲ್ಲ, ಯಾವನೂ ಇಲ್ಲ, ಸುಮ್ಮನೆ ಫೋನ್ ಹಿಡ್ರಿ. ಮಿಸ್ಡ್ ಕಾಲ್ ಹುಡುಗ. ಹಲೋ ಮೇಡಮ್, ಕೂಲ್. ನೀವು ದರ್ಶನ್ ತಂಗಿ ದೀಪಿಕಾ ಅಂತ ಗೊತ್ತು, ಸುಮ್ಮನೆ ಫೋನ್ ಕೊಡಿ ಅವನಿಗೆ. ಅಯ್ಯೋ ದೇವರೇ, ನಾನು ದೀಪಿಕಾನೂ ಅಲ್ಲ, ನಮ್ಮಣ್ಣ ದರ್ಶನ್ನೂ ಅಲ್ಲ. ಮಿಸ್ಡ್ ಕಾಲ್ ಹುಡುಗ. ಮತ್ತೆ ಏನ್ರಿ ನಿಮ್ಮ ಹೆಸರು? ವಾಟ್? ನಿಮ್ಗೆ ಯಾಕ್ರಿ ಅದೆಲ್ಲ? ಮಿಸ್ಡ್ ಕಾಲ್ ಹುಡುಗ. ಏನೂ ಇಲ್ಲ ರೀ, ನಿಮ್ಮ ಅಣ್ಣಗೆ ಫೋನ್ ಕೊಡ್ರಿ. ಅಪ್ಪ ತಂದೆ, ಯಾವ ದರ್ಶನ್ ಇಲ್ಲ, ಸುಮ್ಮನೆ ಫೋನ್ ಇಡಪ್ಪ. ಮಿಸ್ಡ್ ಕಾಲ್ ಹುಡುಗ. ಏನ್ರಿ ನೀವು? ನಾನು ಇನ್ನೂ ಯಾರನ್ನೂ ಲವ್ ಮಾಡಿಲ್ಲ, ನೀವು ಆಗಲೇ ತಂದೆ ಮಾಡ್ತೀರಾ ನನ್ನ? ಅದು ನಿಮ್ಮ ಪ್ರಾಬ್ಲಮ್, ನನಗೆ ಯಾಕೆ ಹೇಳ್ತೀರಾ? ಮಿಸ್ಡ್ ಕಾಲ್ ಹುಡುಗ. ನನ್ನ ಪ್ರಾಬ್ಲಮ್ಮೇ ನೀವು ರೀ. ಏನ್ರಿ ಹೇಳ್ತಿದ್ದೀರಾ ನೀವು? ನಾನು ನಿಮ್ಮ ಪ್ರಾಬ್ಲಮ್ಮಾ? ನೀವು ನನಗೆ ಕಾಲ್ ಮಾಡಿ ಪ್ರಾಬ್ಲಮ್ ಮಾಡ್ತಿರೋದು. ಮಿಸ್ಡ್ ಕಾಲ್ ಹುಡುಗ. ಅದೆಲ್ಲ ಬಿಡ್ರಿ, ಡೈರೆಕ್ಟ್ ಮ್ಯಾಟರ್ಗೆ ಬರ್ತೀನಿ. ನಿಮ್ಮ ಅಣ್ಣ ನನ್ನ ತಂಗಿ ರಾಧನ ಲವ್ ಮಾಡ್ತಿದ್ದಾನೆ, ಅದಕ್ಕೆ ನಾನು ಅವನ ತಂಗಿನ ಲವ್ ಮಾಡ್ತೀನಿ. ಅಯ್ಯೋ, ಮಾಡ್ಕೋ ಹೋಗ್ರಿ, ನನಗೆ ಯಾಕೆ ಹೇಳ್ತೀರಾ ಇದೆಲ್ಲ? ಮಿಸ್ಡ್ ಕಾಲ್ ಹುಡುಗ. ಅಯ್ಯೋ, ಅವನ ತಂಗಿ ಅಂದರೆ ನೀವೇ ಕಣ್ರಿ. ವಾಟ್? ನಿಮಗೇನು ತಲೆ ಕೆಟ್ಟಿದೆಯಾ? ನಾನು ದೀಪಿಕಾ ಅಲ್ಲ. ನನಗೆ ಯಾವ ಅಣ್ಣನೂ ಇಲ್ಲ, ಸುಮ್ಮನೆ ಫೋನ್ ಇಟ್ಟರೆ ಸರಿ ಈಗ. ಮಿಸ್ಡ್ ಕಾಲ್ ಹುಡುಗ. ಇಲ್ಲ ಅಂದರೆ ಏನ್ರಿ ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ರಿ, ನಾನು ಕೊಡ್ತೀನಿ ನಿಮ್ಮ ಅಣ್ಣ ಮತ್ತು ನಿಮ್ಮ ಮೇಲೆ. ನಿಮ್ಮದು ಒಳ್ಳೆ ಸವಾಸ ಆಯಿತು ಅಲ್ವಾ ನನಗೆ. ಯಾವ ದರ್ಶನ್ ಗೊತ್ತಿಲ್ಲ, ಅವನು ಯಾರೋ ನಿಮ್ಮ ತಂಗಿನ ಲವ್ ಮಾಡಿದರೆ ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಿದ್ದೀರಾ, ಸುಮ್ಮನೆ ಫೋನ್ ಹಿಡಿ. ಮಿಸ್ಡ್ ಕಾಲ್ ಹುಡುಗ. ರೀ 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 ಕಾಲ್ ಕಟ್ ಮಾಡಿಬಿಟ್ಟೆ. ಯಾವನ್ ಇವನು ಲೂಸ್, ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾನೆ. ಅವನು ಯಾರು ಅಂತ ಚಿಂತೆಯಲ್ಲಿ ಇರಬೇಕಾದರೆ ಅಮ್ಮನ ಕಾಲ್ ಬಂತು. ಅವರಿಗೆ ಮಾರ್ನಿಂಗಿಂದ ಏನೆಲ್ಲ ಆಯಿತೋ ಹೇಳಿ ಕಾಲ್ ವಿಷಯ ಒಂದು ಬಿಟ್ಟು ಹೇಳಿದರೆ ಅವರು ಏನು ಅಂದುಕೊಳ್ಳುತ್ತಾರೋ ಅಂತಾನೋ ಇಲ್ಲ ಹೇಳೋದಕ್ಕೆ ನನಗೆ ಆಗಲಿಲ್ಲ, ಗೊತ್ತಾಗಲಿಲ್ಲ. ಎಲ್ಲರ ಬಗ್ಗೆನೂ ಕೇಳಿ ಫೋನ್ ಇಟ್ಟೆ. ಮತ್ತೆ ಅದೇ ಯೋಚನೆ, ಯಾರಿವನು ಕಾಲ್ ಮಾಡಿ ತಲೆ ತಿಂದ ಅಂತ ಕುಳಿತಿರುವವಳನ್ನು ಸ್ನೇಹನ ವಾಯ್ಸ್ ಎಚ್ಚರ ಮಾಡಿತು. ಏನೇ ಯಾರ ಜೊತೆನೇ ಆಗ್ಲಿಂದ ಕಾಲ್ ಮಾತಾಡ್ತಾ ಇದೀಯಾ? ಎಷ್ಟು ಸರಿ ಕರೆಯಬೇಕು? ಯಾವ ಲೋಕದಲ್ಲಿ ಇದ್ದೆ? ಹೇಯ್, ಯಾವುದೋ ರಾಂಗ್ ನಂಬರ್, ಯಾರು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬಾ, ತುಂಬ ಹಸಿವಾಗ್ತಿದೆ, ಊಟಕ್ಕೆ ಹೋಗೋಣ. ಪ್ರವೀಣ್ಗೆ ಕಾಲ್ ಮಾಡು, ಹೋಗೋಣ ಬೇಗ. ಅವನಿಗೆ ಕಾಲ್ ಮಾಡಿದೆ. ಅವನು ಯಾರೋ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಅವರ ಜೊತೆ ಹೋಗ್ತಾರಂತೆ ಇವತ್ತು, ನಮ್ಮ ಜೊತೆ ಬರಲ್ವಂತೆ. ಓಹೋ, ಅದಕ್ಕೆ ಅಮ್ಮನವ್ರು ಗರಂ ಆಗಿರೋದು. ನಿಮ್ಮ ಹುಡುಗನ ಮೇಲಿನ ಕೋಪ ನನ್ನ ಮೇಲೆ ತೋರಿಸಿದೆಯಾ? ನಡಿ ನಡಿ, ಇನ್ನೆಲ್ಲಿ? ಕ್ಯಾಂಟೀನ್ನಲ್ಲಿ ಇರ್ತಾನೆ, ಸಿಗ್ತಾನೆ, ಬಾ ನಾವು ಹೋಗೋಣ. ನಿಮಗೆ ಗೊತ್ತಿಲ್ಲ ಅಲ್ವಾ, ಸ್ನೇಹ ಮತ್ತು ಪ್ರವೀಣ್ ಲವ್ ಮಾಡ್ತಿದ್ದಾರೆ. ಯಾರಿಗೂ ಹೇಳಬೇಡಿ, ಹೇಳಿದರೂ ನಾನು ಹೇಳಿದ್ದೆ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್.
ನಾವು 5 ಜನ ಕ್ಯಾಂಟೀನ್ಗೆ ಹೋದ್ವಿ. ಅಲ್ಲಿ ಪ್ರವೀಣ್ ಮತ್ತೆ ಅವನ ಫ್ರೆಂಡ್ಸ್ ಬೇರೆ ಹುಡುಗರ ಜೊತೆ ಊಟ ಮಾಡ್ತಿದ್ದ. ನಮ್ಮ ಸ್ನೇಹ ಅಂತೂ ಕಣ್ಣಲ್ಲೇ ಸುಡುತ್ತಿದ್ದಳು ಅವನನ್ನು. ನಮಗೆ ಅಂತೂ ನಗು ಅಂದ್ರೆ ನಗು. ಹೇ ಸ್ನೇಹ, ಬಿಡೇ, ಒಂದು ದಿನ ತಾನೇ, ಏನು ಅವರ ಜೊತೆನೆ ಪರ್ಮನೆಂಟ್ ಆಗಿ ಇರಲ್ಲ ಅಲ್ವಾ? ನೀನು ಸುಮ್ಮನೆ ಇರು ಸರ್ಸು. ಅವನು ಅವನ ಹೊಸ ಫ್ರೆಂಡ್ಸನ್ನು ನಮಗೂ ಪರಿಚಯ ಮಾಡಬಹುದು ಅಲ್ವಾ? ನೋಡು, ನಮ್ಮನ್ನ ಮರ್ತೇ ಬಿಟ್ಟಿದ್ದಾನೆ. ಹೇಯ್ ಅನು, ಗಗನ, ಸುಷ್ಮಿತಾ, ಅಲ್ಲಿ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಇದ್ದಾನೆ. ಲವ್ ಮಾಡಿದರೆ ಅಂಥ ಹುಡುಗನನ್ನು ಲವ್ ಮಾಡಬೇಕು. ಸರ್ಸು, ನಿಂಗೆ ತಲೆ ಕೆಟ್ಟಿದೆಯಾ? ನಾವು ಬಂದಿರೋದು ಸೆಮಿನಾರ್ಗೆ, ಲವ್ ಮಾಡೋದಕ್ಕೆ ಅಲ್ವೇ? ಹಾಗೂ ನಾವು ಲವ್ ಮಾಡಬೇಕು ಅಂದರೆ ನಮ್ಮೂರಲ್ಲಿ ಹುಡುಗರಿಗೇನು ಬರಾನಾ? ಬಾರೆ, ಇವನು ಏನು ಚೆನ್ನಾಗಿರೋದು. ನಮ್ಮ ಊರಲ್ಲಿ ಇವರ ಅಪ್ಪನಂಥ ಹುಡುಗ ಸಿಗ್ತಾನೆ. ಹಲೋ ಹನು ಮೇಡಮ್, ನನಗೆ ಇವನು ಸಾಕು, ಅವರ ಅಪ್ಪ ಬೇಡ. ಹೇಯ್ ಬನ್ರಿ, ಅವರ ಹತ್ತಿರ ಹೋಗೋಣ, ಆಗ ಅವನ ಪರಿಚಯ ಮಾಡಿಕೊಳ್ಳಬಹುದು. ಹೇಯ್ ಸರ್ಸು, ಬೇಡ ಅದೆಲ್ಲ, ಸುಮ್ಮನೆ ಇರು ನೀನು. ಅನು, ನೀನು ಬರಲಿಲ್ಲ ಅಂದರೆ ಇಲ್ಲೇ ಇರು, ನಾವು ಹೋಗ್ತೀವಿ. ಅಮ್ಮ ತಾಯಿ, ಏನಾದರೂ ಮಾಡ್ಕೊ ನಡಿ, ನಾನು ಒಬ್ಳೇ ಏನು ಮಾಡಲಿ ಇಲ್ಲಿ. ಸರ್ಸು, ಏ ಪ್ರವೀಣ್, ಯಾಕೋ ಕಾಲ್ ಮಾಡಲಿಲ್ಲ, ಊಟಕ್ಕೆ ಕರೀಲೇ ಇಲ್ಲ ನೀನು? ಯಾರೋ ಇವರು ಹೊಸ ಫ್ರೆಂಡ್ಸಾ? ಪ್ರವೀಣ್, ಹೌದು ಕಣೆ, ಇವನು ವಿಜಯ್, ಸ್ಲಮ್ ಹುಡುಗ. ಇವನು ಶ್ರೇಯಸ್, ಇವನು ಮಿಥುನ್. ಸರ್ಸು, ವಾವ್, ವಾಟ್ ಎ ನೇಮ್, ಇನ್ನರ್ ಫೀಲಿಂಗ್. ಹೇಯ್ ಹಾಯ್ ಎಲ್ಲರಿಗೂ, ನಾನು ಸರಸ್ವತಿ, ಯು ಕ್ಯಾನ್ ಕಾಲ್ ಮೀ ಸರು. ಇವಳು ಅನು, ಸ್ನೇಹ, ಗಗನ, ಸುಷ್ಮಿತಾ. ಲೇ, ಯಾವುದೇ ಇದು ಸರು, ಹೊಸ ನೇಮ್ ಯಾವಾಗ ಬಂತು ನಿನಗೆ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಅನು, ಎಲ್ಲ ಹಾಳು ಮಾಡಬೇಡಿ. ಶ್ರೇಯಸ್, ಹೇ ಹಾಯ್ ಎಲ್ಲರಿಗೂ, ಸ್ನೇಹ, ಪ್ರವೀಣ್ ಗರ್ಲ್ ಫ್ರೆಂಡ್. ನೈಸ್ ಪೇರ್ ಮ್ಯಾನ್, ಯು ಪೀಪಲ್ ಕ್ಯಾರಿ ಆನ್, ವಿ ವಿಲ್ ಸಿ ಯು ಟುಮಾರೋ. ನೈಸ್ ಟು ಮೀಟ್ ಯು ಆಲ್. ಬಾಯ್ ಆಲ್. ಅನು, ಗಗನ, ಸುಷ್ಮಿತಾ, ಸ್ನೇಹ, ಸೇಮ್ ಹರ್ ಬಾಯ್. ಸರ್ಸು, ಬಾಯ್ ವಿಜಯ್. ಹೇಯ್ ಸಾಕು, ಕೈ ಇಳಿಸೆ, ಅವನು ಓದಾಯ್ತು. ಲೋ ಪ್ರವೀಣ್, ಈ ಸರ್ಸುಗೆ ಆಹಾ ವಿಜಯ್ ಹುಚ್ಚು ಹಿಡ್ದಿದೆ ಅನಿಸುತ್ತೆ. ಅವನು ನಂಬರ್ ಕೊಟ್ಟು ಪುಣ್ಯ ಕಟ್ಕೊಳ್ಳೋ. ಅವನು ನಂಬರ್ ಇವಳಿಗೆ ಕೊಟ್ಟರೆ ಪುಣ್ಯ ಅಲ್ಲ ಪಾಪ ಬರುತ್ತೆ ಕಡೆ. ಅವನು ಯಾಕೋ ಪ್ರವೀಣ್, ನಾನು ಏನು ಮಾಡ್ತಿದ್ದೀನಿ? ಏನೋ ಹುಡುಗ ಚೆನ್ನಾಗಿ ಇದ್ದಾನೆ ಅಂತ ನೋಡಿದೆ, ಅದಕ್ಕೆ ನಿಂಗೆ ಪಾಪ ಬರುತ್ತಾ? ಬಾಯಿ ಮುಚ್ಕೊಂಡು ನಂಬರ್ ಕೊಡೋ. ಅಮ್ಮ ಸರಸ್ವತಿ ದೇವಿ, ಅವನಿಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ. ಅವನು ಇದೇ ಕಾಲೇಜ್, ಅದು ಅಲ್ಲದೆ ಬ್ಯಾಂಗ್ಳೂರ್ ಅಂದರೆ ಕೇಳಬೇಕಾ ಹೇಳು? ಹೌದೇನೋ? ಹಾಗಾದರೆ ಅವನು ನನಗೆ ಸಿಗಲ್ವಾ? ಎಷ್ಟೆಲ್ಲ ಕನಸು ಕಂಡೆ, ಸೈಕಲ್ ಗ್ಯಾಪ್ನಲ್ಲಿ ಎಲ್ಲ ಟೂಸ್ ಆಯಿತು. ಬನ್ರಿ ಹೋಗೋಣ, ಇನ್ನೇನು ಮಾಡೋದು. ಬಾಯ್ ಕಣೋ ಎಲ್ಲರಿಗೂ, ಗುಡ್ ನೈಟ್. ಕ್ಯಾಂಟೀನಿಂದ ನಮ್ಮ ರೂಮ್ಗೆ 15 ನಿಮಿಷ ನಡಿಬೇಕು. ಈ ನಡೆಯೋ ಗ್ಯಾಪ್ನಲ್ಲಿ ಸರ್ಸುನ ಸರಿಯಾಗಿ ರೇಗಿಸಿದ್ವಿ. ಹೇ ಹಾಯ್, ಯು ಕ್ಯಾನ್ ಕಾಲ್ ಮೀ ಸರು. ಹೋಗೋಗು, ಅವನ ಲವರ್ ಬಂದು ಕರೀತಾಳೆ ಸರು ಅಂತ. ಅನು, ಸರಿಯಾಗಿ ತಿಂತೀಯಾ? ನನ್ನ ಹತ್ತಿರ ನೋಡು ನೀನು ಈಗ. ವಾವ್, ವಾಟ್ ಅ ನೇಮ್. ಹಾಂ, ಸ್ನೇಹ, ಗಗನ್, ಸುಶ್. ಈಗ ನೀವೆಲ್ಲ ಸುಮ್ಮನೆ ಇದ್ದರೆ ಸರಿ. ಈಗ ರೂಮ್ ತಲುಪಿದೆವು. ಹೇಯ್ ಅನು, ನಿಜ ಹೇಳೆ, ಅವನು ನೋಡೋದಕ್ಕೆ ಚೆನ್ನಾಗಿ ಇಲ್ವೇನೆ? ನನಗೇನು ಹಾಗೆ ಅನಿಸ್ಲಿಲ್ಲ ಸರ್ಸು. ಒಬ್ಬರ ಇಂಟ್ರೆಸ್ಟ್ ಒಂದೊಂದು ರೀತಿ ಇರುತ್ತೆ. ನಿನಗೆ ಇಷ್ಟ ಆಗಿದ್ದು ನನಗೆ ಆಗದೇ ಇರ್ಬೋದು ಅಲ್ವಾ? ಈಗ ಅದೆಲ್ಲ ಬಿಡು, ಮಲ್ಕೋ ಈಗ. ಗುಡ್ ನೈಟ್. ಹೌದು ಸರ್ಸು, ಹೇಳಿದ್ದು ನಿಜ. ಅವನು ನೋಡೋದಕ್ಕೆ ತುಂಬ ಚೆನ್ನಾಗಿ ಇದ್ದಾನೆ. ಜಿಮ್ನಲ್ಲಿ ದಂಡಿಸಿರೋ ಮೈಕಟ್ಟು, ಸಿಲ್ಕ್ ಹೇರ್. ಅವನು ಎಷ್ಟೇ ಸರಿ ಮಾಡಿದರೂ ಅವನು ಹಣೆಗೆ ಮುತ್ತಿಡೋ ಆಹಾ ಮುಂಗುರುಳು, ಬಿಯರ್ಡ್. ಎಂಥ ಹುಡುಗಿ ಆದರೂ ಅವನು ನೋಡಿದರೆ ಫಿದಾ ಆಗೋದು ಗ್ಯಾರಂಟಿ. ನಾನು ಫಿದಾ ಆದೆ, ಆದರೆ ಫ್ರೆಂಡ್ಸ್ ಮುಂದೆ ಹೇಳಬಾರದು ಅಲ್ವಾ? ಯಾವ ಫಿಲಂ ಹೀರೋಗೂ ಕಡಿಮೆ ಇಲ್ಲ, ಆದರೂ ಏನೋ ಒಂಥರ ಅಟ್ರಾಕ್ಷನ್ ಇದೆ ಅವನಲ್ಲಿ. ಓಹೋ ಕೂಲ್ ಅನು, ಆಲ್ರೆಡಿ ಕಮಿಟೆಡ್. ತಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏನೇನೋ ಇಮೇಜಿನ್ ಮಾಡಿಕೊಂಡು ತಲೆ ಹಾಳು ಮಾಡ್ಕೋಬೇಡ. ಈಗ ತಪ್ಪಿಗೆ ಬಿದ್ಕೊಳ್ಳಿ. ಅನು, ನನಗೆ ನಾನೇ ಅಂದ್ಕೊಂಡು ಮಲಗಿದೆ. 7:30 ಅಲಾರಂ ಸೌಂಡ್. ಅಯ್ಯೋ ದೇವರೇ, ಆಲ್ರೆಡಿ 7:30 ಆಯ್ತಾ? ಏನು ಇಷ್ಟೊಂದು ಲೇಟಾಗಿ ಎದ್ದೇಳಿದ್ದೀವಿ? ಏಯ್ ಸ್ನೇಹ, ಸರಸು, ಗಗನ, ಸುಶ್, ಎದ್ದೇಳಿ ಎಲ್ಲ. ಆಲ್ರೆಡಿ 7:30, ಸೆಮಿನಾರ್ 9ಗೆ ಸ್ಟಾರ್ಟ್ ಆಗುತ್ತೆ. ಹೇಯ್ ಅನು, ನೀನು ಅಲಾರಂ ಇಟ್ಟಿರಲಿಲ್ಲ?
ಇಷ್ಟು ಲೇಟ್ ಆಯ್ತಾ? ಸರ್ ಬೇಗ ಬರೋದಕ್ಕೆ ಹೇಳಿದ್ರು, ಹೊರಡಿ ಬೇಗ. ಅಂತೂ ಅಂತೂ 8:30 ರೆಡಿಯಾಗಿ ಕ್ಯಾಂಟೀನ್ಗೆ ಬಂದ್ವಿ. ಹೇಯ್ ಸ್ನೇಹ, ಪ್ರವೀಣ್ ಎಲ್ಲಿದ್ದಾನೆ ಕೇಳು. ಅವರೆಲ್ಲ ಇನ್ನೂ ಮಲಗಿರಬೇಕು. ಹೇಯ್ ಗಗನ, ಅವರೆಲ್ಲ ಆಲ್ರೆಡಿ ತಿಂಡಿ ತಿನ್ನುತ್ತಾ ಇದ್ದಾರೆ ನೋಡು. ನಾವೇ ಲೇಟ್, ಬನ್ನಿ ಬನ್ನಿ, ಬೇಗ ನಾವು ತಿಂಡಿ ತಿಂದು ಹೊರಡೋಣ. ಗರ್ಲ್ಸ್, ಅಲ್ಲಿ ನೋಡಿ, ದ ಹ್ಯಾಂಡ್ಸಮ್ ಬಾಯ್ ವಿಜಯ್. ಬಂದ್ರೆ ನಾವು ಅಲ್ಲಿ ಹೋಗಿ ಕುಳಿತುಕೊಳ್ಳೋಣ. ಸರ್ಸು, ನಿನಗೆ ತಲೆ ಕೆಟ್ಟಿದೆಯಾ? ನಾವು ಅಲ್ಲಿ ಹೋಗಿ ಕುಳಿತುಕೊಂಡರೆ ಅವರೆಲ್ಲ ಏನು ಅಂದ್ಕೊಳ್ತಾರೆ ಯೋಚನೆ ಮಾಡು. ಅನು, ಏನು ಅಂದ್ಕೊಳ್ಳುವುದಿಲ್ಲ, ಬಾರೆ ಹೋಗೋಣ. ನಾವು ಅಂತೂ ಬರಲ್ಲ, ನೀವು ಹೋಗೋ ಆಗಿದ್ದರೆ ಹೋಗಿ. ಸ್ನೇಹ, ಗಗನ, ಸುಶ್, ನಾವು ಬರಲ್ಲ ಸರ್ಸು. ನೀನು ಹೋಗು, ಬೇಕಿದ್ದರೆ ಯಾರೂ ಬರಲ್ಲ ಅಂದರೆ ಒಬ್ಬಳೇ ಹೋಗಿ ಏನು ಮಾಡಲಿ ಬಿಡು. ಅಲ್ವೇ ಸರ್ಸು, ಅವನು ಆಲ್ರೆಡಿ ಕಮಿಟೆಡ್ ಅಂದಮೇಲೆ ಯಾಕೆ ನೀನು ಅವನ ಬಗ್ಗೆ ಯೋಚನೆ ಮಾಡಬೇಕು? ಸುಮ್ಮನೆ ಬಿಟ್ಟಾಕು. ಅನು, ಅವನು ಕಮಿಟೆಡ್ ಆಗಿದ್ದಾನೆ ಅಂದರೆ ಅವನು ನೋಡಬಾರ್ದು ಅಂತ ರೂಲ್ಸ್ ಇಲ್ಲ ಅಲ್ವಾ? ನೋಡಿದರಲ್ಲಿ ಏನು ತಪ್ಪು ಇದೆ? ಸರಿ ಬಿಡಿ, ಅವನ ಬಗ್ಗೆ ಯಾಕೆ ಮಾತು, ಬನ್ನಿ ಹೋಗೋಣ. ಅವಳು ಹೇಳಿದ್ದು ನಿಜ, ಕಮಿಟೆಡ್ ಅಂದರೆ ನೋಡಬಾರ್ದು ಅಂತ ರೂಲ್ಸ್ ಇಲ್ಲ ಅಲ್ವಾ? ಆದರೂ ಏನೋ ಒಂಥರ ಸೆಳೆತ ಇದೆ ಅವನಲ್ಲಿ, ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಆಗಿದೆ, ಕಿರುಬೆರಳು ಬಯಸಿದೆ ಸಲಿಗೆ. ಅಯ್ಯೋ ದೇವರೇ, ಏನಾಗ್ತಿದೆ ನನಗೆ? ಯಾಕೆ ಅವನು ನೋಡಬೇಕು ಅನಿಸ್ತಿದೆ? ಹೇಯ್ ಅನು, ಯಾರನ್ನು ನೋಡ್ತಿದ್ದೆ, ಏನಾಯಿತು? ಏನೂ ಇಲ್ಲ ಸ್ನೇಹ, ಬನ್ನಿ ಹೋಗೋಣ. ಛೇ, ಫಸ್ಟ್ ಅವನನ್ನು ನೋಡೋದು ಬಿಡಬೇಕು. ಅವನನ್ನು ನೋಡ್ತಿದ್ದರೆ ನನಗೆ ಗೊತ್ತಿಲ್ಲದೆ ಎಲ್ಲೋ ಹೋಗ್ತಿದ್ದೀನಿ. ಇನ್ನೂ 3 ದಿನ ಅವನನ್ನು ನೋಡಲೇಬಾರ್ದು ಎಂದು ಯೋಚನೆ ಮಾಡುತ್ತಿದ್ದೆ. ನನ್ನ ಮೊಬೈಲ್ ಸೌಂಡ್ ಎಚ್ಚರ ಮಾಡಿತು. ಯಾರಪ್ಪ ಇದು ನನಗೆ ಮೆಸೇಜ್ ಮಾಡಿದ್ದಾರೆ? ಹಾಯ್, ಗುಡ್ ಮಾರ್ನಿಂಗ್, ತಿಂಡಿ ಆಯ್ತಾ? ಯಾರಪ್ಪ ಇದು? ಅದು ಅನ್ನೋನ್ ನಂಬರ್. ಅಯ್ಯೋ, ಯಾರಾದರೂ ಆಗಲಿ, ನನಗೇನು ಬಿಡು. ಫಸ್ಟ್ ಮೊಬೈಲ್ ಸೈಲೆಂಟ್ ಇಡಬೇಕು. ಬನ್ನಿ, ಫಸ್ಟ್ ರೂಮ್ನಲ್ಲಿ ಕೂರೋಣ. ಬೇಡ ಸ್ನೇಹ, 3rd ರೂಮ್ನಲ್ಲಿ ಕೂರೋಣ. ಯಾಕೆ ಅನು, ಯಾವಾಗಲೂ ಫಸ್ಟ್ ರೂಮ್ನಲ್ಲಿ ಅಂತಿದ್ದೆ, ಇವತ್ತು ಏನಾಯಿತು? ಏನೂ ಇಲ್ವೇ, ಸುಮ್ಮನೆ ಫಸ್ಟ್ ರೂಮ್ನಲ್ಲಿ ಈ ಕಾಲೇಜವರು ಇರ್ತಾರೆ, ಸುಮ್ಮನೆ ನಾವ್ಯಾಕಲ್ಲಿ? ಬನ್ನಿ ಇಲ್ಲಿ ಕೂರೋಣ. ಸಂಜೆ 5 ಗಂಟೆ. ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಅಲ್ವಾ ಸೆಮಿನಾರ್, ಸ್ವಲ್ಪನೂ ಬೋರೇ ಆಗಲಿಲ್ಲ. ಅನು, ನನಗೆ ಅಂತೂ ಮಧ್ಯಾಹ್ನ ಹೇಗಪ್ಪ ಕೇಳೋದು, ನಿದ್ದೆ ಬರುತ್ತೆ ಅಂದ್ಕೊಂಡೆ, ಬಟ್ ತುಂಬ ಇಂಟ್ರೆಸ್ಟ್ ಆಗಿತ್ತು. ಏ ಸ್ನೇಹ, ನಿಂತ್ಕೊಳ್ರೆ, ಆಗ್ಲಿಂದ ಕರಿತಿದ್ದೀನಿ, ಕೇಳಿಸ್ಲಿಲ್ವಾ? ಹೇಳೋ ಪ್ರವೀಣ್, ಯಾಕೋ? ಒಂದು ಕಾಲ್ ಮಾಡಿದ್ದರೆ ಆಗ್ತಿತ್ತು. ಅಮ್ಮ ತಾಯಿ, ಎಷ್ಟು ಕಾಲ್ ಮಾಡಿದ್ದೀನಿ ನೋಡಿ, ಒಬ್ಬರು ಕಾಲ್ ಪಿಕ್ ಮಾಡ್ತಿಲ್ಲ. ಅಯ್ಯೋ, ಸೈಲೆಂಟ್ ಆಗಿತ್ತು, ಹೇಳು, ಏನು ವಿಷಯ? ನನ್ನ ಫ್ರೆಂಡ್ ವಿಜಯ್ ಇದ್ದಾನಲ್ಲ, ನಿನ್ನೆ ಪರಿಚಯ ಮಾಡಿಸಿದ್ದೆ ಅಲ್ವಾ? ಅವನು ಇಲ್ಲಿ ಹೆಬ್ಬಾಳ ಹತ್ತಿರ ಒಂದು ಪಾರ್ಕ್ ಇದೆ, ಈವ್ನಿಂಗ್ ಚೆನ್ನಾಗಿ ಇರುತ್ತೆ, ಬನ್ನಿ ಹೋಗೋಣ ಅಂದ. ಅದಕ್ಕೆ ನಿಮ್ಮನ್ನು ಕರೆಯೋದಕ್ಕೆ ಬಂದೆ. ವಿಜಯ್ ಕರೆದನಾ? ಹೇ ಹೋಗೋಣ ಕಣೆ. ಹೇಗೋ ನಮಗೂ ರೂಮ್ನಲ್ಲಿ ಬೋರ್ ಆಗುತ್ತೆ ಅಲ್ವಾ? ಹೋಗೋಣ, ಬೆಂಗಳೂರು ನೋಡಿದ ಹಾಗೂ ಆಗುತ್ತೆ. ಸರ್ಸು, ನೀವೆಲ್ಲ ಹೋಗಿ, ನನಗೆ ಸ್ವಲ್ಪ ತಲೆನೋವು ಇದೆ, ಪ್ಲೀಸ್ ನನ್ನನ್ನು ಫೋರ್ಸ್ ಮಾಡಬೇಡಿ. ಸರಿ ಕಣೆ, ನೀನು ರೂಮ್ನಲ್ಲಿ ರೆಸ್ಟ್ ಮಾಡು, ನಾವು ಹೋಗಿ ಬರ್ತೀವಿ. ಬಾಯ್ ಅನು, ಬಾಯ್. ಅಲ್ಲಿ ಹೋಗೋದು ಬೇಡ, ಅವನನ್ನು ನೋಡೋದು ಬೇಡ, ಆರಾಮಾಗಿ ರೂಮ್ನಲ್ಲಿ ರೆಸ್ಟ್ ಮಾಡೋಣ. ಈ ಮೊಬೈಲ್ ಎಲ್ಲಿ ಹೋಯಿತು? ಸಾಂಗ್ ಆದರೂ ಕೇಳ್ತೀನಿ. ಓ ಮೈ ಗಾಡ್, 10 ಮಿಸ್ಡ್ ಕಾಲ್, 15 ಮೆಸೇಜಾ? ಅದು ಒಂದೇ ನಂಬರಿಂದ? ಯಾರಿದು? ನೋಡೋಣ, ಕಾಲ್ ಮಾಡೋಣ. ಕಾಲಿಂಗ್. ಅರೆ, ಯಾರಿದು ಕಾಲ್ ಪಿಕ್ ಮಾಡ್ತಿಲ್ಲ? ಬಿಡು, ಯಾರಾದರೂ ಆಗಲಿ, ಬೇಕಾದವರು ಮಾಡ್ತಾರೆ. ಆಗಲೇ ಮೊಬೈಲ್ ರಿಂಗಿಂಗ್. ಆಹಾ, ಅವರೇ ಕಾಲ್ ಮಾಡ್ತಿದ್ದಾರೆ, ಯಾರು ಅಂತ ನೋಡೋಣ. ಅನು. ಹಲೋ, ಯಾರು ಮಾತಾಡ್ತಾ ಇರೋದು? ಮಿಸ್ಡ್ ಕಾಲ್ ಹುಡುಗ. ಏನ್ರೀ, ಮೊಬೈಲ್ ಎಲ್ಲಿ ಇಟ್ಟಿರ್ತೀರಾ? ಎಷ್ಟು ಸರಿ ಕಾಲ್ ಮಾಡಬೇಕು, ಪಿಕ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಅನು. ಹಲೋ ಸರ್, ಯಾರು ನೀವು? ನನ್ನ ಮೊಬೈಲ್ ನನ್ನಿಷ್ಟ, ನೀವ್ಯಾರೀ ಅದೆಲ್ಲ ಕೇಳೋದಕ್ಕೆ? ಮಿಸ್ಡ್ ಕಾಲ್ ಹುಡುಗ. ಏನ್ರೀ ದೀಪಿಕಾ, ನಾನೇ ಯಾರು ಅಂತ ಕೇಳ್ತೀರಾ? ನಿನ್ನೆ ಕಾಲ್ ಮಾಡಿದ್ದೆ ತಾನೇ, ಮರ್ತುಬಿಟ್ರಾ? ಅನು. ಅಯ್ಯೋ, ನಿಮಗೆ ಎಷ್ಟು ಸಾರಿ ಹೇಳಬೇಕು, ನಾನು ದೀಪಿಕಾ ಅಲ್ಲ ಅಂತ. ಮಿಸ್ಡ್ ಕಾಲ್ ಹುಡುಗ. ನೀವು ನಿಜವಾಗ್ಲೂ ದೀಪಿಕಾ ಅಲ್ವಾ? ಅನು. ಅಲ್ಲ. ಮಿಸ್ಡ್ ಕಾಲ್ ಹುಡುಗ. ಮತ್ತೆ ಏನ್ರಿ ನಿಮ್ಮ ಹೆಸರು? ಅನು. ಅಯ್ಯೋ, ನನ್ನ ಹೆಸರು ಅನುಪಮ. ಮತ್ತೆ ದೀಪಿಕಾ ಅಂತ ಕಾಲ್ ಮಾಡಬೇಡಿ ಅಂತ ಕಾಲ್ ಕಟ್ ಮಾಡಿದೆ. ಮತ್ತೆ ಕಾಲ್ ಮಾಡ್ತಿದ್ದಾನೆ ಇವನು. ಇವನಿಗೆ ಇವತ್ತು ಸರಿಯಾಗಿ ಮಾಡ್ತೀನಿ. ಅನು. ಏನ್ರಿ ನಿಮ್ಮ ಪ್ರಾಬ್ಲಮ್? ನಾನು ದೀಪಿಕಾ ಅಲ್ಲ ಅಂದೆ ತಾನೇ?
ಮತ್ತೆ ಯಾಕೆ ಕಾಲ್ ಮಾಡ್ತಿದ್ದೀರಾ? ಮಿಸ್ಡ್ ಕಾಲ್ ಹುಡುಗ. ನೀವು ದೀಪಿಕಾ ಅಲ್ಲ ಅಂತ ಗೊತ್ತು ಕಣ್ರಿ ನನಗೆ. ಅನು. ಮತ್ತೆ ಯಾಕೆ ಕಾಲ್ ಮಾಡಿದ್ದು ನನಗೆ? ಮಿಸ್ಡ್ ಕಾಲ್ ಹುಡುಗ. ಫ್ರೆಂಡ್ಸ್ ಆಗೋದಕ್ಕೆ. ಅನು. ನಾನು ಯಾಕ್ರಿ ನಿಮಗೆ ಫ್ರೆಂಡ್ ಆಗಬೇಕು? ಯಾರು ನೀವು? ನನ್ನ ನಂಬರ್ ಹೇಗೆ ಸಿಕ್ತು ನಿಮಗೆ? ಮಿಸ್ ಕಾಲ್ ಹುಡುಗ. ಕೂಲ್. ಇಷ್ಟು ಕ್ವಶನ್ಸ್ ಒಟ್ಟಿಗೆ ಕೇಳಿದರೆ ಯಾವುದಕ್ಕೆ ಆನ್ಸರ್ ಮಾಡಲಿ ನಾನು? ಅನು. ಎಲ್ಲದಕ್ಕೂ ಮಾಡ್ರಿ. ಮಿಸ್ಡ್ ಕಾಲ್ ಹುಡುಗ. ಹೇಳು ಟೈಮ್ ಬರಲಿ ಹೇಳ್ತೀನಿ. ಈಗ ನೀವು ಆರಾಮಾಗಿ ರೆಸ್ಟ್ ಮಾಡಿ. ಬಾಯ್ ಎಂದು ಕಾಲ್ ಕಟ್ ಮಾಡಿದ. ಯಾರು ಇವನು? ನನ್ನ ನಂಬರ್ ಹೇಗೆ ಸಿಕ್ತು? ಥೂ, ಮೂಡೆಲ್ಲ ಹಾಳು ಮಾಡಿದ. ಈ ಮಿಸ್ ಕಾಲ್ ಹುಡುಗ ಯಾರು ಅಂತ ಯೋಚನೆ ಮಾಡಬೇಕಾದರೆ ಬಂದರು ನನ್ನ ಫ್ರೆಂಡ್ಸ್. ಏನಿಷ್ಟು ಬೇಗ ಬಂದ್ರಿ? ಪಾರ್ಕ್ ಹೋಗ್ಲಿಲ್ವಾ ನೀವೆಲ್ಲ? ಹೇಯ್ ಅನು, ಆ ವಿಜಯ್ ಇದ್ದಾನಲ್ಲ, ಅವನ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ದ. ಅವರ ಸೆಮಿನಾರ್ ನಾಳೆಗೆ ಪ್ರೀಫೋನ್ ಆಗಿದೆಯಂತೆ. ಸೊ ಪ್ರಿಪೇರ್ ಆಗಬೇಕು, ನಾಳೆ ಹೋಗೋಣ ಅಂದರು. ಹೌದಾ, ಪರವಾಗಿಲ್ಲ ಬಿಡಿ, ನಾಳೆ ಹೋದರಾಯಿತು. ಈಗ ನಾವೆಲ್ಲ ಫ್ರೆಶ್ ಅಪ್ ಆಗಿ ಚಾಟ್ ಏನಾದರೂ ತಿನ್ಕೊಂಡು ಬರೋಣ. ಯಾರೋ ಬಂದರು ಅಂತ ಕಾಣುತ್ತೆ, ನಾನು ನೋಡ್ತೀನಿ. ಬಾಗಿಲು ಬಡಿದ ಸದ್ದಿಗೆ ಬಾಗಿಲು ತೆಗೆಯೋಣ ಅಂತ ಹೋದರೆ ಅಲ್ಲಿ ವಿಜಯ್. ನಾನಂತೂ ಅವನನ್ನು ನೋಡಿ ಶಾಕ್ನಲ್ಲಿ ಅವನನ್ನೇ ನೋಡುತ್ತಾ ನಿಂತ ನನ್ನನ್ನು ಅವನ ಧ್ವನಿ ಎಚ್ಚರ ಮಾಡಿತು. ಎಕ್ಸ್ಕ್ಯೂಸ್ ಮೀ, ಸಾರಿ ತಡವರಿಸುತ್ತಾ ಹೇಳಿ. ಹೇ ಹಾಯ್, ನಾನು ವಿಜಯ್. ನಿಮ್ಮ ಫ್ರೆಂಡ್ ಒಬ್ಬರು ಕಾರಿನಲ್ಲಿ ಮೊಬೈಲ್ ಮರೆತು ಹೋಗಿದ್ದರು, ಸೊ ಕೊಡೋಣ ಅಂತ ಬಂದೆ. ಹೌದಾ, ಒಂದು ನಿಮಿಷ ಕರಿತೀನಿ, ಒಳಗಡೆ ಇದ್ದಾಳೆ. ಪರವಾಗಿಲ್ಲ, ನೀವೇ ಕೊಡಿ. ಓಕೆ ಕೊಡಿ, ನಾನೇ ಕೊಡ್ತೀನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಸಾರಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಅನುಪಮಾ ಅಂತ. ಓಕೆ ಬಾಯ್. ಬಾಯ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಛೇ, ಏನಾಗ್ತಿದೆ ನನಗೆ? ಅವನನ್ನು ನೋಡಿ ಯಾಕೆ ಮೈ ಮರಿತಿದ್ದೀನಿ? ನಾನು ಮಾಡ್ತಿರೋದು ದೊಡ್ಡ ತಪ್ಪು. ಅವನು ಯಾವತ್ತಿದ್ದರೂ ಬೇರೆಯವರಿಗೆ ಸೇರಬೇಕು. ಅನು, ಯಾರು ಬಂದಿದ್ದು? ಗಗನ ಮೊಬೈಲ್ನ ಕಾರ್ನಲ್ಲೇ ಬಿಟ್ಟಿದ್ಲಂತೆ, ಅದಕ್ಕೆ ವಿಜಯ್ ತಂದ್ಕೊಟ್ರು. ಹೇಯ್, ಏನು ವಿಜಯ್ ಬಂದಿದ್ನಾ? ನಾನು ಕರಿಬೇಕು ತಾನೇ ಅನು? ನೀನು? ಆಹಾ ಸರಸು ಮೇಡಮ್, ಅವನು ನಿನ್ನ ನೋಡಿ ಮಾತಾಡ್ಕೊಂಡು ಹೋಗೋದಕ್ಕೆ ಬಂದಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಈಗ ಬೇಗ ಏನಾದರೂ ತಿಂದ್ಕೊಂಡು ಬಂದು ಬೇಗ ಮಲ್ಕೊಳ್ಳೋಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರಿಗಿಂತ ಬೇಗ ಎದ್ದು ಬೇಗ ಬೇಗ ರೆಡಿಯಾಗಿ ನನ್ನ ಫೇವ್ರೆಟ್ ಪಿಂಕ್ ಆ್ಯಂಡ್ ವೈಟ್ ಚೂಡಿದಾರ್ ಹಾಕ್ಕೊಂಡೆ. ಮೇಕಪ್ ಅಂದ್ರೇ ಹಾಕ್ತಾ ಇರಲಿಲ್ಲ ನನಗೆ, ಅಂಥದ್ದರಲ್ಲಿ ಅವತ್ತು ಮೇಕಪ್ ಮಾಡ್ಕೋಬೇಕು ಅನಿಸಿತು. ಕಣ್ಣಿಗೆ ಕಾಜಲ್ ಮತ್ತು ತುಟಿಗೆ ಲೈಟಾಗಿ ಲಿಪ್ಟಿಕ್ ಹಾಕ್ಕೊಳ್ತಿದ್ದೆ. ಅಷ್ಟರಲ್ಲಿ ಬಂದಳು ನಮ್ಮ ಸರಸು. ಹೇಯ್ ಅನು, ನಾವು ಹೋಗ್ತಿರೋದು ಸೆಮಿನಾರ್ಗೆ, ನಿನ್ನ ಮದುವೆಗೆ ಅಲ್ಲ. ನೀನು ಈ ಥರ ರೆಡಿ ಆದರೆ ನಮ್ಮ ಬೆಂಗಳೂರು ಹುಡುಗರ ಗತಿ ಏನಾಗಬೇಕು? ಸಾಕು ಅಟ್ಟಕ್ಕೆ ಏರಿಸಿದ್ದು. ಇವತ್ತು ನಿಮ್ಮ ವಿಜಯ್ ಅವರದು ಸೆಮಿನಾರ್ ಇದೆ, ಮರೆತು ಬಿಟ್ಟರಾ ಹೇಗೆ? ಹೋಗಿ ಹೋಗಿ ರೆಡಿ ಆಗಿ. ಅಯ್ಯೋ, ಮರ್ತೇ ಹೋಗಿತ್ತು, ಬೇಗ ರೆಡಿ ಆಗ್ತೀನಿ. ಎಲ್ಲ ರೆಡಿಯಾಗಿ ಸೆಮಿನಾರ್ ಹಾಲ್ಗೆ 8:50ಕ್ಕೆ ಹೋದ್ವಿ. ನನಗೆ ಏನೋ ಒಂಥರ ಖುಷಿ. ಒಂದು 10 ಸರಿ ಮೊಬೈಲ್ನಲ್ಲಿ ಮುಖ ನೋಡಿಕೊಂಡೆ ಚೆನ್ನಾಗಿದ್ದೀನಾ ಅಂತ. 9ಕ್ಕೆ ಸೆಮಿನಾರ್ ಸ್ಟಾರ್ಟ್ ಆಯಿತು. ವಿಜಯ್ ಅಂತೂ ಬ್ಲಾಕ್ ಕಲರ್ ಪ್ಯಾಂಟ್ ಮತ್ತು ವೈಟ್ ಶರ್ಟ್ಗೆ ಬ್ಲಾಕ್ ಕಲರ್ ಬ್ಲೌಸರ್ ಹಾಕಿದ್ದಾನೆ. ಸೇಮ್ ಫೀಲ್ಡ್ ಹೀರೋ ಎಷ್ಟು ಥರಾನೇ ಇದ್ದಾನೆ. ನಾನಂತೂ ಅವನನ್ನು ನೋಡಿ ಕಳೆದೇ ಹೋಗ್ಬಿಟ್ಟೆ. ಅದು ಯಾವ ಲೋಕದಲ್ಲಿ ಇದ್ದೀನೋ ನಾನು ಅವತ್ತು ನನಗೆ ಗೊತ್ತಿಲ್ಲ. 4 ಗಂಟೆ ಸೆಮಿನಾರ್ ನನಗೆ 4 ನಿಮಿಷ ಥರ ಇತ್ತು. ಅವನು ಎಕ್ಸ್ಪ್ಲೈನ್ ಮಾಡೋ ರೀತಿ, ಅವನ ಆಟಿಟ್ಯೂಡ್ ಅಂತೂ ಸೂಪರ್. ಥಿಯರಿ ಅನ್ನೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನೋಡಿದೆ ಅನ್ನೋ ಥರ ಇತ್ತು ಅವನ ಸೆಮಿನಾರ್. ಮಧ್ಯಾಹ್ನ ಊಟಕ್ಕೆ ಹೋದರೂ ಅವನದೇ ಯೋಚನೆ, ಅವನ ಸ್ಟೈಲ್, ಅವನ ಆಟಿಟ್ಯೂಡ್. ನನಗೆ ಅಂತೂ ಅವನು ನೋಡ್ತಾನೆ ಇರಬೇಕು ಅನಿಸಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅವನದೇ ಮಾತು, ನನ್ನ ಮನಸ್ಸಂತೂ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು. ನನ್ನ ಕಣ್ಣು ಅವನನ್ನೇ ಹುಡುಕುತ್ತಾ ಇತ್ತು. ಆದರೆ ಕಿವಿಗೆ ಬಿದ್ದ ಮಾತಿನಿಂದ ವಾಸ್ತವಕ್ಕೆ ಬಂದೆ. ಅದೇ ಮಾತು, ಅವನು ಕಮಿಟೆಡ್. ಅವನಿಗೆ ಬೇರೆ ಹುಡುಗಿ ಇದ್ದಾಳೆ ಅಂದರೂ ನನ್ನ ಮನಸ್ಸು ಅವನ ಬಗ್ಗೆ ಯೋಚನೆ ಮಾಡು, ಅವನನ್ನು ನೋಡು ಅಂತಿದೆ. ನನ್ನ ಬುದ್ಧಿ ಅವನು ಬೇರೆಯವರ ಸ್ವತ್ತು ಯೋಚನೆ ಮಾಡಬೇಡ ಅವನ ಬಗ್ಗೆ ಅಂತಿದೆ. ಈ ಮನಸ್ಸು ಮತ್ತು ಬುದ್ಧಿ ಮಾತಿನಿಂದ ನನ್ನ ತಲೆ ಸಿಡಿದು ಚೂರು ಚೂರು ಆಗ್ತಿದೆ. ಅಲ್ಲಿ ಇರೋದಕ್ಕೆ ಆಗದೆ ನನ್ನ ಫ್ರೆಂಡ್ಸ್ ಹತ್ತಿರ ತಲೆನೋವು ಅಂತ ಹೇಳಿ ಸೆಮಿನಾರ್ ಅಟೆಂಡ್ ಮಾಡದೆ ನನ್ನ ರೂಮ್ಗೆ ಓಡೋ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದೆ. ಎದುರಿಗೆ ಸಿಕ್ಕಿದ್ದ ಅದೇ ವಿಜಯ್. ನಾನು ಹೋಗ್ತಾ ಇದ್ದಿದ್ದ ಸ್ಪೀಡ್ಗೆ ಮುಂದೆ ಯಾರು ಇದ್ದಾರೆ ಅನ್ನೋದು ನೋಡದೆ ಅಳ್ತಾ ಹೋಗ್ತಿದ್ದವಳು ಎದುರಿಗೆ ಬಂದ ಅವನಿಗೆ ಡಿಕ್ಕಿ ಹೊಡೆದು ಬೀಳ್ತಾ ಇದ್ದೆ.
ನಾನು ಅವನ ಬಾಹುಬಂಧನದಲ್ಲಿ ಬಂಧಿಯಾಗಿದ್ದೆ. ಕೆಳಗೆ ಬಿದ್ದೆ ಅಂತ ಗಾಬರಿಯಲ್ಲಿ ಮುಚ್ಚಿದ ಕಣ್ಣು ಬಿಟ್ಟು ನೋಡಿದರೆ ನನ್ನ ಕಣ್ಣು ಮುಂದೆ ವಿಜಯ್. ಅವನ ತೋಳಲ್ಲಿ ನಾನು ಆರಾಮಾಗಿ ಮಲಗಿದ್ದೀನಿ. ಅವನ ಹಿಡಿತ ನನ್ನಲ್ಲಿ ಏನೋ ಒಂದು ಸೆಕ್ಯೂರ್ ಅನ್ನೋ ಫೀಲ್ ಬರೆಸ್ತಾ ಇದೆ. ನಾನು ಯಾವುದೇ ಹುಡುಗನನ್ನು ಅಷ್ಟು ಹತ್ತಿರದಲ್ಲಿ ನೋಡೇ ಇಲ್ಲ. ಅವನ ಕಣ್ಣು, ಅದರಲ್ಲಿ ಏನೋ ಆಕರ್ಷಣೆ ಇದೆ. ಎಂಥವರಾದರೂ ಅವನ ಕಣ್ಣೋಟಕ್ಕೆ ಸೋತು ಹೋಗ್ತಾರೆ. ನಾನೇ ಇವನ ಹುಡುಗಿ ಆಗಿರಬಾರ್ದಿತ್ತಾ ಅಂತ ಅನಿಸಿದ್ದು ಸುಳ್ಳು ಅಲ್ಲ. ಆ ಕ್ಷಣಕ್ಕೆ ನನ್ನ ಬುದ್ಧಿ ಅವನು ಬೇರೆ ಹುಡುಗಿ ಸ್ವತ್ತು ಅಂತ ಕೂಗಿ ಕೂಗಿ ಹೇಳಿತ್ತು. ಎಚ್ಚೆತ್ತ ನಾನು ಅವನಿಗೆ ಸಾರಿ ಹೇಳಿ ಅವನ ಮಾತಿಗೂ ಕಾಯದೆ ಒಂದೇ ಸಮ ರೂಮ್ಗೆ ಓಡಿ ಬಂದೆ. ರೂಮ್ನಲ್ಲೂ ಅವನದೇ ಯೋಚನೆ. ಬುದ್ಧಿ ಮಾತು ಕೇಳಬೇಕಾ, ಮನಸ್ಸು ಮಾತು ಕೇಳಬೇಕಾ ಗೊತ್ತಾಗದೆ ತಲೆ ಚಿಟ್ಟು ಹಿಡಿತಿತ್ತು ನನಗೆ. ಹೀಗೆ ಯೋಚನೆ ಮಾಡ್ತಾ ಇದ್ದರೆ ಹುಚ್ಚು ಹಿಡಿಯೋದು ಒಂದೇ ಬಾಕಿ ಇತ್ತು. ಮಲಗಿಕೊಂಡರೆ ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಹೊತ್ತು ಮಲಗಿಕೊಳ್ಳೋಣ ಅಂತ ಫೋನ್ ಸೈಲೆಂಟ್ ಹಾಕಿ ಮಲಗಿಕೊಂಡರೆ ನಿದ್ದೆನೇ ಬರ್ತಿಲ್ಲ. ಮನಸ್ಸು ತುಂಬ ಭಾರ ಅನಿಸುತ್ತಿತ್ತು. ಕಣ್ಣೀರು ಮಾತ್ರ ಯಾರ ಪರ್ಮಿಷನ್ ಇಲ್ಲದೆ ಧಾರಾಕಾರವಾಗಿ ಬರುತ್ತಿತ್ತು. ಆದರೆ ಅವತ್ತು ನನ್ನ ಮನಸ್ಸಿಗೆ ಅರ್ಥ ಆಗಲಿಲ್ಲ. ಇವನು ನನಗೆ ಸಿಕ್ಕಿದ್ದರೆ ಇವತ್ತು ಅವನು ನನಗೆ ಸಿಗಿಲ್ಲ ಅಂತ ಅಳುತ್ತಿರೋದಕ್ಕಿಂತ ಡಬಲ್ ಯಾಕಾದರೂ ಸಿಕ್ಕನೋ ಅಂತ ಅಳ್ತೀನಿ ಅನ್ನೋದು. ಹತ್ತು ಅದು ಯಾವಾಗ ಮಲಗಿಕೊಂಡೇನೋ ನನಗೆ ಗೊತ್ತಿಲ್ಲ. ಎದ್ದಾಗ 4:45 ಆಗಿತ್ತು. ಮೊಬೈಲ್ ನೋಡಿದರೆ 28 ಮಿಸ್ ಕಾಲ್. 25 ನನ್ನ ಫ್ರೆಂಡ್ ಸ್ನೇಹ ಮಾಡಿದ್ದಾಳೆ. ಇನ್ನು 3 ಅನ್ನೋನ್ ನಂಬರಿಂದ ಯಾರಿಗೂ ಕಾಲ್ ಮಾಡೋದಕ್ಕೆ ಆಗಲಿಲ್ಲ. ಹೇಗೋ ಇನ್ನು ಸ್ವಲ್ಪ ಹೊತ್ತು ಅವರೇ ಬರ್ತಾರೆ ಅಂತ ಸುಮ್ಮನೆ ಆದೆ. ಹತ್ತಿದ್ದಕ್ಕೂ ಇಲ್ಲ ನಿದ್ದೆ ಮಾಡಿರೋದ್ರಿಂದನೋ ಮನಸ್ಸು ಸ್ವಲ್ಪ ನಿರಾಳ ಅನಿಸಿತು. ಹಾಗೆ ಡಿಸೈಡ್ ಮಾಡಿದೆ, ಅವನನ್ನು ನೋಡಿದರೆ ಎಲ್ಲರ ಥರ ನಾರ್ಮಲ್ ಆಗಿರಬೇಕು. ಆಗ ಯಾವುದೇ ಫೀಲಿಂಗ್ ಬರಲ್ಲ. ನಾಳೆ ಒಂದು ದಿನ ಅಷ್ಟೇ, ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ಬರೀ 3 ದಿನ ಪರಿಚಯಕ್ಕೆ ನಾನು ಇಷ್ಟೊಂದು ತಲೆ ಕೆಡಿಸಿಕೊಳ್ಳುವುದು ಸರಿಯಲ್ಲ ಅಂತ ನನಗೆ ನಾನೇ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಬಂದರು. ಹೇಯ್ ಅನು, ಏನಾಯಿತು ನಿನಗೆ? ವಿಜಯ್ ಹೇಳಿದರು. ಹತ್ಕೊಂಡು ಹೋದರು ಅಂತ. ಏನಾಯಿತು, ತುಂಬ ತಲೆನೋವು ಇದೆಯಾ? ಹಾಸ್ಪಿಟಲ್ಗೆ ಹೋಗಿ ಬರೋಣ? ಇಲ್ಲ ಸ್ನೇಹ, ತಲೆನೋವು ಕಡಿಮೆ ಆಯಿತು. ಸ್ವಲ್ಪ ಅಮ್ಮ ನೆನಪು ಆದರು, ಅದಕ್ಕೆ ಅಳು ಬಂತು ಅಷ್ಟೆ. ಬನ್ನಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ. ಓಕೆ, ನಾವು ಫ್ರೆಶ್ ಅಪ್ ಆಗಿ ಹೋಗೋಣ. ಪ್ರವೀಣ್ ಮತ್ತು ಅವರು ಹೊಸ ಫ್ರೆಂಡ್ಸ್ ಬರ್ತಾರಂತೆ. ಒಂದು ಮಾಲ್ ಇದೆಯಂತೆ, ಹೋಗೋಣ. ಎಲ್ಲರೂ ಮಾಲ್ಗೆ ಹೋಗಿ ಅಲ್ಲಿ ಎಲ್ಲ ನೋಡಿ ಸ್ವಲ್ಪ ಶಾಪಿಂಗ್ ಮಾಡಿದೆ ನಾನು. ಹಾಗೆ ಬರ್ತಾ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ನಾನು ಅವನ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಅವನು ನಮ್ಮನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ನಾನೇ ಸುಮ್ಮನೆ ಅವನ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊಂಡೆ. ಸುಸ್ತಾಗಿ ರೂಮ್ಗೆ ಬಂದು ಫ್ರೆಶ್ ಆಗೋಣ ಅಂತ ಹೊರಟೆ. ಬಂತು ಕಾಲ್. ಹೇ ಅನು, ನಿಮ್ಮ ಮಿಸ್ ಕಾಲ್ ಹುಡುಗ ಕಾಲ್ ಬಂತು ನೋಡು. ನಿಮ್ಮ ಮನೆ ಅವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇವನಂತೂ ಮಾಡ್ತಾನೆ ಇರ್ತಾನೆ ಅಂತ ಜೋರಾಗಿ ನಕ್ಕಿದರು ಎಲ್ಲ. ನನಗೋ ಕೋಪನೇ ಬಂತು. ಇವತ್ತು ಇವನಿಗೆ ಸರಿಯಾಗಿ ಬೈದು ಫೋನ್ ಇಡಬೇಕು ಅಂತ. ಅನು, ಹೇಯ್ ಏನ್ರಿ ನಿಮ್ಮದು ಪ್ರಾಬ್ಲಮ್? ಎಷ್ಟು ಕಾಲ್ ಮಾಡ್ತೀರಾ? ಪಿಕ್ ಮಾಡಿಲ್ಲ ಅಂದರೆ ಗೊತ್ತಾಗಲ್ವಾ? ಎಷ್ಟು ಸರಿ ಕಾಲ್ ಮಾಡ್ತೀರಾ? ನೋಡಿ, ಇವತ್ತು ನೀವು ಯಾರು ಅಂತ ಹೇಳಿಲ್ಲ ಅಂದರೆ ಸರಿ ಇರಲ್ಲ ನೋಡಿ. ಮಿಸ್ ಕಾಲ್ ಹುಡುಗ. ಅಯ್ಯೋ, ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀವು ಕೇಳಿಲ್ಲ ಅಂದರೂ ನಾನು ಯಾರು ಅಂತ ಇವತ್ತು ಹೇಳ್ತೀನಿ. ನಾಳೆಯಿಂದ ನೀವು ಸಿಗಲ್ಲ ಅಲ್ವಾ? ಅನು ಅಂದರೆ ಮಿಸ್ ಕಾಲ್ ಹುಡುಗ. ಅಂದರೆ ನಾನು ಇದೇ ಕಾಲೇಜಿನಲ್ಲಿ 3rd ಇಯರ್ BSc ಮಾಡ್ತಿರುವುದು. ನಿಮ್ಮ ಸೆಮಿನಾರ್ ತುಂಬ ಚೆನ್ನಾಗಿತ್ತು, ಅದನ್ನು ಹೇಳೋಣ ಅಂತ ಕಾಲ್ ಮಾಡಿದೆ. ಅನು, ನನ್ನ ನಂಬರ್ ಹೇಗೆ ಸಿಕ್ತು ನಿಮಗೆ? ಮಿಸ್ ಕಾಲ್ ಹುಡುಗ. ರಿಜಿಸ್ಟ್ರೇಷನ್ ಮಾಡಿಸಬೇಕಾದರೆ ನಂಬರ್ ಕೊಟ್ಟಿದ್ರಿ ತಾನೇ? ಅಲ್ಲಿ ನನ್ನ ಫ್ರೆಂಡ್ ರಿಜಿಸ್ಟರ್ ಮಾಡ್ತಿದ್ದ, ಅವನ ಹತ್ತಿರ ತಗೊಂಡೆ. ಬಟ್ ನೇಮ್ ನೋಡೋದು ಮರೆತುಬಿಟ್ಟೆ. ಅನು, ಸರಿ, ಅದಕ್ಕೆ ಡೈರೆಕ್ಟಾಗಿ ಕಾಲ್ ಮಾಡಿ ಸೆಮಿನಾರ್ ಚೆನ್ನಾಗಿತ್ತು ಅಂತ ಹೇಳೋದು ಬಿಟ್ಟು ಯಾಕೆ ಏನೇನು ಹೇಳಿ ಕಾಲ್ ಮಾಡ್ತಿದ್ದೀರಿ? ಮಿಸ್ಡ್ ಕಾಲ್ ಹುಡುಗ. ಸುಮ್ಮನೆ ಆಟ ಆಡೋದಕ್ಕೆ ಅಷ್ಟೇ ರೀ, ಸಾರಿ. ಅನು, ನಿಮ್ಮ ನೇಮ್ ಹೇಳಲಿಲ್ಲ? ಮಿಸ್ಡ್ ಕಾಲ್ ಹುಡುಗ. ನಾನು ಯಾರು ಅಂತ ಸಮಯ ಬರಲಿ ಹೇಳ್ತೀನಿ. ಬೇಕಿದ್ದರೆ ನಾಳೆ ಮೀಟ್ ಆಗ್ತೀನಿ. ಹೇಗೋ ನಾಳೆ ನೀವು ಹೋಗ್ತೀರಾ ಅಲ್ವಾ? ಅನು, ನೋಡೋಣ. ನನಗೆ ನಿದ್ದೆ ಬರ್ತಿದೆ, ಬಾಯ್. ಕಾಲ್ ಕಟ್ ಮಾಡಿಬಿಟ್ಟೆ. ಎಂಥ ಹುಡುಗರು ಇರುತ್ತಾರೆ, ನಂಬರ್ ಎಲ್ಲ ತಗೊಂಡು ಫ್ಲರ್ಟ್ ಮಾಡ್ತಾರೆ. ಛೇ, ಈಗ ಸದ್ಯಕ್ಕೆ ಮಲಗೋಣ ಅಂತ ಮಲಗಿದೆ. ಮತ್ತೆ ಮಾರ್ನಿಂಗ್ ಎದ್ದು ರೆಡಿ ಆಗಬೇಕಾದರೆ ಅವನದೇ ಕಾಲ್ ಬಂತು. ಅನು, ಹಲೋ ಹೇಳಿ. ಮಿಸ್ ಕಾಲ್ ಹುಡುಗ. ಗುಡ್ ಮಾರ್ನಿಂಗ್ ರೀ.
ಇವತ್ತು ನನ್ನನ್ನು ನೋಡಬೇಕು ಅಂದರೆ ಡಾರ್ಕ್ ಬ್ಲೂ ಪ್ಯಾಂಟ್ ಆ್ಯಂಡ್ ಸ್ಕೈ ಬ್ಲೂ ಶರ್ಟ್ ಹಾಕಿರುತ್ತೇನೆ. ಕಂಡು ಹಿಡಿದು ಮಾತಾಡಿ. ನಾಳೆಯಿಂದ ನಿಮಗೆ ಕಾಲ್ ಮಾಡೋದೇ ಬಿಡ್ತೀನಿ. ಅನು: ಪಕ್ಕ ಕಾಲ್ ಮಾಡಲ್ವಾ? ಮಿಸ್ ಕಾಲ್ ಹುಡುಗ: ಪಕ್ಕ ಮಾಡಲ್ಲ. ಅದೇ ಕಂಡು ಹಿಡಿಲಿಲ್ಲ ಅಂದರೆ ನೀವು ನನಗೆ ಫ್ರೆಂಡ್ ಆಗಬೇಕು. ಡೀಲ್ ಓಕೆನಾ? ಅನು: ಓಕೆ ರೀ, ಡೈರೆಕ್ಟಾಗಿ ಸಿಗೋಣ, ಬಾಯ್. ಹೇಯ್, ಇಲ್ಲಿ ಕೇಳ್ರೆ, ಇವನನ್ನು ಇವತ್ತು ನಾವು ಕಂಡು ಹಿಡಿದರೆ ಅವನು ಇನ್ಮೇಲೆ ಕಾಲ್ ಮಾಡಲ್ವಂತೆ. ಅವನು ಬ್ಲೂ ಪ್ಯಾಂಟ್ ಆ್ಯಂಡ್ ಸ್ಕೈ ಬ್ಲೂ ಶರ್ಟ್ ಹಾಕ್ಕೊಂಡು ಇದ್ದಾನಂತೆ. ಅವನನ್ನು ಕಂಡು ಹಿಡಿದು ಮಲ್ನಾಡ್ ಹುಡುಗಿರಂದ್ರೆ ಏನು ಅಂತ ತೋರಿಸ್ಬೇಕು ಅವನಿಗೆ, ಬನ್ನಿ ಅಂತ ಎಲ್ಲ ಹೋಗಿ ಹುಡುಕಿದ್ವಿ. ಒಬ್ಬ ಅವನು ಹೇಳಿದ ಡ್ರೆಸ್ ಹಾಕ್ಕೊಂಡು ಯಾರ ಜೊತೆನೋ ಮಾತನಾಡಿಕೊಂಡು ನಿಂತಿದ್ದ. ಹೇಯ್, ಅಲ್ಲಿ ನೋಡಿ, ಅವನೇ ಅನಿಸುತ್ತೆ, ಬನ್ನಿ ಹೋಗೋಣ. ಅನು: ಒಂದು ನಿಮಿಷ, ಅವನು ಚೆನ್ನಾಗಿದ್ದರೆ ಅವನ ನಂಬರ್ ನನಗೆ ಕೊಡು, ನನ್ನ ಫ್ರೆಂಡ್ ಮಾಡಿಸು, ಓಕೆನಾ? ಸರ್ಸೋ, ಫಸ್ಟ್ ಅವನನ್ನು ಕಂಡು ಹಿಡಿಯೋಣ, ಇನ್ನೇನು ಅವನನ್ನು ಕರೆಯೋಣ ಅನ್ನೋ ಅಷ್ಟರಲ್ಲಿ ಕಾಲ್ ಬಂತು. ಅವನೇ. ನಾನು ಅವನು ಅಲ್ಲ ರೀ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ. ಅವನು ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾನೆ, ಹುಷಾರಾಗಿ ಇರಬೇಕು ಅಂದ್ಕೊಂಡ್ವಿ. ಹೇಯ್ ದಡ್ಡಿ, ಅನು ಅಲ್ಲಿ ನೋಡು, ಅದೇ ಕಲರ್ ಡ್ರೆಸ್ ಎಷ್ಟು ಜನ ಹಾಕಿದ್ದಾರೆ. ಅವನು ನಿನ್ನನ್ನು ಬಕ್ರಾ ಮಾಡಿದ್ದಾನೆ ಸರಿಯಾಗಿ. ಹೌದು ಗಗನ, ಸಿಗಲಿ, ಅವನು ಸರಿಯಾಗಿ ಮಾಡ್ತೀನಿ. ಹೌದು, ನಾವು ಯಾಕೆ ಅವನನ್ನು ಹುಡುಕಬೇಕು? ಬನ್ನಿ ಸೆಮಿನಾರ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೋದ್ವಿ. ಅಂತೂ ಸೆಮಿನಾರ್ ಎಲ್ಲ ಮುಗಿಸಿ ರೂಮ್ಗೆ ಬಂದ್ವಿ. ರಾತ್ರಿ 8 ಗಂಟೆಗೆ ಬಸ್ ಇತ್ತು ನಮ್ಮ ಊರಿಗೆ. ಆಗ ನನಗೆ ನೆನಪು ಆಯಿತು, ನಾನು ಅವನ ಜೊತೆ ಡೀಲ್ ಮಾತಾಡಿದ್ದೆ ಅಲ್ವಾ, ನಾನು ಸೋಲಬಾರದು ಅಂತ ಕಾಲ್ ಮಾಡಿದೆ. ಅನು: ಏನ್ರಿ ಚೀಟ್ ಮಾಡ್ತೀರಾ? ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಮೋಸ ಮಾಡ್ತೀರಾ? ಮಿಸ್ ಕಾಲ್ ಹುಡುಗ: ಮೋಸ ಏನೂ ಇಲ್ಲಪ್ಪ, ಇವತ್ತು ಅಂದರೆ ಇನ್ನೂ ಟೈಮ್ ಇದೆ. ಹೇಗೋ ನೀವು ಊರಿಗೆ ಹೋಗ್ತಿದ್ದೀರಾ, ನಾನು ಬಸ್ ಸ್ಟಾಪ್ಗೆ ಬರ್ತೀನಿ, ಯೂನಿಫಾರ್ಮ್ ಹಾಕಿರ್ತೀನಿ, ಕಂಡು ಹಿಡಿದು ಮಾತನಾಡಿಸಿ. ಎಷ್ಟೊತ್ತಿಗೆ ಬಸ್ ನಿಮ್ಮದು? ಅನು: 8 ಗಂಟೆಗೆ. ಮತ್ತೆ ಇದರಲ್ಲಿ ಚೀಟ್ ಮಾಡಬಾರದು ನೀವು? ಮಿಸ್ ಕಾಲ್ ಹುಡುಗ: ನೋ ಚೀಟಿಂಗ್ ರೀ, ಬಾಯ್. ಇವತ್ತು ಅವನನ್ನು ಕಂಡು ಹಿಡಿತೀನಿ ಅಂತ ಅಂದ್ಕೊಂಡು ಎಲ್ಲರೂ ಬಸ್ ಸ್ಟಾಪ್ಗೆ ಬಂದ್ವಿ. ನಾನು ಯೂನಿಫಾರ್ಮ್ ಹಾಕಿಕೊಂಡು ಯಾರಾದರೂ ಬರ್ತಾರಾ ಅಂತ ನೋಡ್ತಾನೆ ಇದ್ದೆ. ಬಸ್ ಬಂತು, ಹತ್ತಿ ಕೂತ್ಕೊಂಡು ನೋಡ್ತಾನೆ ಇದ್ದರೂ ಯಾರೂ ಬರಲಿಲ್ಲ. ಹೇಯ್ ಅನು, ಅಲ್ಲಿ ನೋಡೆ, ಆ ಧ್ರುವಂತ್ ಟೀಮ್ ಯೂನಿಫಾರ್ಮ್ನಲ್ಲಿ ಬಂದಿದ್ದಾರೆ. ಮೋಸ್ಟ್ಲಿ ಅದರಲ್ಲಿ ಯಾರೋ ಒಬ್ಬ ಇರ್ತಾನೆ ಕಣೆ. ಅವರಲ್ಲ ಅನಿಸುತ್ತೆ ಕಣೆ, ಅವರು ನಮ್ಮನ್ನು ತಿರುಗು ನೋಡಲ್ಲ. ಆಟಿಟ್ಯೂಡ್ ತುಂಬಿದೆ ಅಂಥವರು ನಮಗೆ ಕಾಲ್ ಮಾಡ್ತಾರಾ? ಅವರು ಪ್ರವೀಣ್ ಅವರನ್ನು ಮಾತನಾಡಿಸೋದಕ್ಕೆ ಬಂದಿದ್ದಾರೆ ಅಷ್ಟೇ, ಯಾರೋ ಬೇರೆಯವರು ಇರ್ಬೋದು ನೋಡಿ. ನಾವಂತೂ ಅವನನ್ನು ಹುಡುಕಿ ಸಾಕಾಗಿ ಹೋಗಿತ್ತು. ಅವನಂತೂ ಕಾಣಲಿಲ್ಲ. ಕೊನೆಗೆ ಬಸ್ ಕೂಡ ಹೊರಡಿತು. ಅನು: ಅವನು ಯಾರೋ ಸುಮ್ಮನೆ ಬಕ್ರಾ ಮಾಡಿದ್ದಾನೆ, ನಿನ್ನನ್ನು ಸುಮ್ಮನೆ ಬಿಟ್ಟಾಕು. ಹೇಯ್ ಅಲ್ಲಿ ನೋಡೆ ಅನು, ಯಾರೋ ಯೂನಿಫಾರ್ಮ್ ಹುಡುಗ ಯಾರನ್ನು ಹುಡುಕುತ್ತಿದ್ದಾನೆ. ಅವನೇ ಇರಬೇಕು ಮೋಸ್ಟ್ಲಿ. ಕಾಲ್ ಮಾಡು ನೀನು. ಕಾಲ್ ಮಾಡೋಣ ಅಂತ ಮೊಬೈಲ್ ತಗೊಳ್ತೀನಿ, ಮೊಬೈಲ್ ಸ್ವಿಚ್ ಆಫ್. ಹೋಗೋ ಅರ್ಜೆಂಟ್ನಲ್ಲಿ ಮೊಬೈಲ್ ಚಾರ್ಜ್ಗೆ ಹಾಕೋದೇ ಮರೆತು ಹೋಗಿದೆ. ಅಯ್ಯೋ, ಅವನು ಎಷ್ಟು ಸಾರಿ ಕಾಲ್ ಮಾಡಿದನೋ, ನಾನು ನೋಡ್ಕೊಂಡೇ ಇಲ್ಲ. ಪಾಪ, ಅವನು ನಮ್ಮ ಬಸ್ಗೋಸ್ಕರ ಹುಡುಕುತ್ತಾ ಇರ್ತಾನೆ ಅಂತ ಬೇಜಾರಾಯಿತು ಅಲ್ವೇ ಅನು? ಪಾಪ, ಆ ಹುಡುಗ ಕಾಲ್ ಮಾಡಿರುತ್ತಾನೆ, ನೀನು ನೋಡಿದರೆ ಸ್ವಿಚ್ ಆಫ್ ಮಾಡಿದ್ದೀಯಾ. ನೋಡ್ಕೋಬೇಕು ತಾನೇ. ಹೊರಡೋ ಮುಂಚೆ ನಾನು ನೋಡಲಿಲ್ಲ ಕಣೆ ಸರ್ಸು. ಬಿಡು, ಮನೆಗೆ ಹೋಗಿ ಚಾರ್ಜ್ ಹಾಕಿ ಕಾಲ್ ಮಾಡಿ ಹೇಳಿದರೆ ಆಯಿತು ಅಷ್ಟೇ ಅಂತ ಅವರ ಮುಂದೆ ಕೂಲ್ ಆಗಿ ಹೇಳಿದೆ. ಬಟ್ ಮನಸ್ಸಲ್ಲಿ ಏನೋ ಒಂಥರ ಅಪರಾಧಿ ಪ್ರಜ್ಞೆ ಕಾಡುತ್ತಾ ಇತ್ತು. ಮನೆ ಯಾವಾಗ ತಲುಪುತ್ತೀನೋ ಅಂತ ಕಾಯುತ್ತಾ ಇದ್ದೆ. ಅಂತೂ ಬಸ್ ಮೈಸೂರು ತಲುಪಿದಾಗ ಊಟಕ್ಕೆ ಅಂತ ಬಸ್ ನಿಲ್ಲಿಸಿದರು. ಆಗ ಹೋಟೆಲ್ನಲ್ಲಿ ಹೋಗಿ ಅಲ್ಲಿ ಅವರ ಹತ್ತಿರ ಸ್ವಲ್ಪ ಅರ್ಜೆಂಟ್ ಕಾಲ್ ಮಾಡಬೇಕು ಅಂತ ಚಾರ್ಜ್ ಮಾಡಿಸ್ಕೊಂಡು ಕಾಲ್ ಮಾಡಿದೆ. ಒಂದು ರಿಂಗ್ ಆಯಿತು ಅಷ್ಟೇ. ಅವನು ಕಾಲ್ ಪಿಕ್ ಮಾಡಿದ. ಪಾಪ, ನನ್ನ ಕಾಲ್ಗೋಸ್ಕರ ಕಾಯುತ್ತಿದ್ದ ಅನಿಸುತ್ತೆ. ಮಿಸ್ ಕಾಲ್ ಹುಡುಗ: ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರೀ, ನಾನು ಇವತ್ತು ಬಸ್ ಸ್ಟಾಪ್ಗೆ ಬರೋದಕ್ಕೆ ಆಗಲಿಲ್ಲ. ನಿಮಗೆ ಹೇಳೋಣ ಅಂತ ಕಾಲ್ ಮಾಡಿದೆ, ಬಟ್ ಸ್ವಿಚ್ ಆಫ್ ಆಗಿತ್ತು. ನೀವು ನನಗೋಸ್ಕರ ಹುಡುಕುತ್ತಾ ಇದ್ದೀರಾ ಅನಿಸುತ್ತೆ ಅಲ್ವಾ ರೀ. ಪ್ಲೀಸ್ ನನ್ನನ್ನು ಕ್ಷಮಿಸಿ, ನೀವೇ ಗೆದ್ದಿರಿ. ನಾನೇ ಇನ್ಮೇಲೆ ಕಾಲ್ ಮಾಡಲ್ಲ ರೀ, ಸಾರಿ ರೀ. ನನಗೂ ಅವನ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ನಾನು ಸಾರಿ ಕೇಳಬೇಕು ಅಂತ ಕಾಲ್ ಮಾಡಿದರೆ ಅವನೇ ಸಾರಿ ಕೇಳುತ್ತಿದ್ದಾನೆ. ಅವನ ಮೇಲೆ ಕೋಪ ಮಾಡಿಕೊಂಡು ಮಾತಾಡೋಣ ಅಂತ ಕೋಪದಲ್ಲಿ ಮಾತಾಡಿದೆ. ಅನು: ಏನ್ರಿ ನೀವು ಬರ್ತೀನಿ ಅಂತ ಕಾಗೆ ಆರಿಸಿ ಬರದೆ ಆಟ ಆಡಿಸ್ತೀರಾ?
ನೀವೇ ಡೀಲ್ ಮಣ್ಣು ಮಸಿ ಅಂದು ನೀವೇ ಕೈ ಕೊಡ್ತೀರಾ? ನೀವು ಇದರಲ್ಲಿ ಸೋಲಲಿಲ್ಲ, ಚೀಟ್ ಮಾಡಿದ್ದೀರಿ. ನಮ್ಮನ್ನು ಏನು ಅಂದ್ಕೊಂಡಿದ್ದೀರಿ ನೀವು? ಎಷ್ಟು ಕಾದ್ವಿ ಗೊತ್ತಾ ನಾವು? ಮಿಸ್ ಕಾಲ್ ಹುಡುಗ: ಸಾರಿ ರೀ, ತುಂಬ ಅರ್ಜೆಂಟ್ ಕೆಲಸ ಬಂತು, ಹೋಗಲೇಬೇಕಿತ್ತು, ಅದಕ್ಕೆ ಬರಲಿಲ್ಲ ರೀ. ನಂದೇ ತಪ್ಪು ರೀ, ನಾನೇ ಮೋಸ ಮಾಡಿದೆ. ನಾನು ತುಂಬ ಸರಿ ಕಾಲ್ ಮಾಡಿದೆ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅನು: ಏನ್ರಿ ನೀವು ತಪ್ಪು ಮಾಡಿ ಈಗ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದೆ ತಪ್ಪು ಅಂತೀರಾ? ಮಿಸ್ ಕಾಲ್ ಹುಡುಗ: ಇಲ್ಲ ರೀ, ನಾನು ಆ ಥರ ಹೇಳಲಿಲ್ಲ. ಅನು: ಮತ್ತೆ ಯಾವ ಥರ ಹೇಳಿದ್ರಿ? ನೀವು ಬರ್ತೀನಿ ಅಂತ ತಾನೇ ಹೇಳಿದ್ದು, ಕಾಲ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಹೇಳಿದ್ದರೆ ಸ್ವಿಚ್ ಆನ್ ಮಾಡ್ತಿದ್ದೆ. ಮಿಸ್ ಕಾಲ್ ಹುಡುಗ: ಹೌದು ರೀ, ನಂದೇ ತಪ್ಪು ರೀ, ಕ್ಷಮಿಸು. ಇನ್ಯಾವತ್ತೂ ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡಲ್ಲ. ಸಾರಿ, ಬಾಯ್. ನಾನು ಮಾತಾಡೋಣ ಅನ್ನೋ ಅಷ್ಟರಲ್ಲಿ ಮೊಬೈಲ್ ಮತ್ತೆ ಸ್ವಿಚ್ ಆಫ್ ಆಯಿತು. ಬಿಡು, ಮನೆಗೆ ಹೋದ ಮೇಲೆ ಕಾಲ್ ಮಾಡಲಿ, ಆಗ ವಿಚಾರಿಸ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಮಾತಾಡಿದ್ದಕ್ಕೆ ಒಂಥರ ನೆಮ್ಮದಿ ಅನಿಸಿತು. ನನ್ನ ತಪ್ಪು ಇಲ್ಲ ಅಂತ ಸಮಾಧಾನ ಆಯಿತು. ನೆಮ್ಮದಿಯಿಂದ ಮಲ್ಕೊಂಡೆ. ಅಂತೂ ಬಸ್ ಮುಂಜಾನೆ 5ಕ್ಕೆ ನಮ್ಮ ಊರು ತಲುಪಿತು. ಮನೆಗೆ ಹೋಗೋ ಅಷ್ಟರಲ್ಲಿ 6 ಗಂಟೆ ಆಯಿತು. ಮನೆಗೆ ಹೋದರೆ ಅಮ್ಮ ನನಗೋಸ್ಕರ ಕಾಯ್ತಾ ಇದ್ದರು. ನನಗೆ ಅಮ್ಮನನ್ನು ನೋಡಿದ ಖುಷಿಯಲ್ಲಿ ಹೋಗಿ ಜೋರಾಗಿ ತಬ್ಬಿಕೊಂಡೆ. ಅಳುನೇ ಬಂತು ಅಲ್ವೇ ಹುಚ್ಚು ಹುಡುಗಿ, ಯಾಕೆ ಅಳೋದು? ನೀನು ಇಲ್ಲ ಅಮ್ಮ, ನಿಮ್ಮನ್ನು ನೋಡಿ 5 ದಿನ ಆಯಿತು, ಅದಕ್ಕೆ ಖುಷಿಗೆ ಕಣ್ಣೀರು ಬಂತು ಅಷ್ಟೇ. ಇಷ್ಟಕ್ಕೆ ಹೀಗಾದರೆ ಮತ್ತೆ ಗಂಡನ ಮನೆಗೆ ಹೋದಾಗ ಏನು ಮಾಡ್ತೀಯಾ? ಆಗ ನಾನು ನಿನ್ನ ಜೊತೆ ಇರಲ್ಲ ಅಲ್ವಾ? ಆಗಲೂ ಹೀಗೆ ಹತ್ಕೊಂಡು ಕುಳಿತುಕೋ, ಗಂಡ 2 ಬಿಡ್ತಾನೆ. ಅಮ್ಮ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಮದುವೆನೂ ಆಗಲ್ಲ. ಆದರೂ ಕೂಡ ಇದೇ ಊರಿನ ಹುಡುಗನ ಜೊತೆನೇ ಆಗ್ತೀನಿ. ಮುಂದೆ ಅದೆಲ್ಲ ನೋಡೋಣ. ಹೋಗು, ಫ್ರೆಶ್ ಆಗಿ ತಿಂಡಿ ತಿಂದು ರೆಸ್ಟ್ ಮಾಡು. ಮನೆ ಮತ್ತೆ ಮನೆಯವರನ್ನು ತುಂಬ ಮಿಸ್ ಮಾಡಿಕೊಂಡೆ. ಹೋಗಿ ಎಲ್ಲರ ಹತ್ತಿರ ಮಾತಾಡಿ ತಿಂಡಿ ತಿಂದು ಜರ್ನಿ ಮಾಡಿರೋದ್ರಿಂದ ತುಂಬ ಸುಸ್ತಾಗಿತ್ತು. ಎದ್ದಾಗ ಮಧ್ಯಾಹ್ನ 3 ಗಂಟೆ. ಎದ್ದು ಮೊಬೈಲ್ ಹುಡುಕಿದೆ. ನೈಟ್ ಸ್ವಿಚ್ ಆಫ್ ಆಗಿರೋದು, ಚಾರ್ಜ್ ಹಾಕಿಲ್ಲ. ಚಾರ್ಜ್ ಹಾಕಿ ಮೊಬೈಲ್ ಆನ್ ಮಾಡಿ ನೋಡ್ತೀನಿ, ಒಂದು ಮಿಸ್ ಕಾಲ್ ಇಲ್ಲ. ನಿನ್ನೆ ಕಾಲ್ ಮಾಡಲ್ಲ ಅಂತ ಹೇಳಿದ್ದ ಅಲ್ವಾ, ಮಾಡಲ್ಲ ಅನಿಸುತ್ತೆ. ಒಳ್ಳೇದಾಯ್ತು ಬಿಡು ಅಂತ ಸುಮ್ಮನೆ ಆದೆ. ತುಂಬ ದಿನ ಆಗಿತ್ತು ಅಂತ ಎಸ್ಟೇಟ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಅಮ್ಮನಿಗೆ ಸ್ವಲ್ಪ ಅಡುಗೆಗೆ ಹೆಲ್ಪ್ ಮಾಡಿ ಊಟ ಎಲ್ಲ ಮಾಡಿ ರೂಮ್ಗೆ ಬಂದು ಮೊಬೈಲ್ ನೋಡ್ತೀನಿ. ಆಗಲೂ ಯಾವುದೇ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಸುಮ್ಮನೆ ವಾಟ್ಸಪ್ನಲ್ಲಿ ಸ್ಟೇಟಸ್ ನೋಡಿ ಮಲಗಿದೆ. ಮತ್ತೆ ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು ಅಂತ ಮಾರ್ನಿಂಗ್ ಎದ್ದು ನೋಡ್ತೀನಿ, ಯಾವುದೇ ಕಾಲ್ ಇಲ್ಲ. ಬಿಡು ಅಂತ ಎದ್ದು ರೆಡಿ ಆಗಿ ಕಾಲೇಜ್ಗೆ ಹೋದೆ. ಅಲ್ಲಿ ಫ್ರೆಂಡ್ಸ್ ಕ್ಲಾಸ್ ಅಂತ ಮೊಬೈಲ್ ಕಡೆ ಗಮನ ಇರಲಿಲ್ಲ. ಮನೆಗೆ ಬಂದು ಮತ್ತೆ ಅದೇ ಕೆಲಸ, ಅಮ್ಮನಿಗೆ ಹೆಲ್ಪ್ ಮಾಡೋದು, ಬೇರೆ ಕೆಲಸ ಇದ್ದರೆ ಮಾಡೋದು. ಊಟ ಮುಗಿಸಿ ರೂಮ್ನಲ್ಲಿ ಬಂದು ಮೊಬೈಲ್ ನೋಡಿದೆ. ಆಗಲೂ ಇಲ್ಲ, ಯಾವ ಮೆಸೇಜ್ ಇಲ್ಲ, ಕಾಲ್ ಇಲ್ಲ. ಸರಿ ಅಂತ ನನ್ನ ಪಾಡಿಗೆ ನಾನು ಅಸೈನ್ಮೆಂಟ್ ಬರೆದು ಮಲಗಿದೆ. ಯಾಕೋ ಸ್ವಲ್ಪ ಬೇಜಾರಾಯಿತು. ಬೆಂಗಳೂರಿನಲ್ಲಿ ಇದ್ದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೂ ಎಷ್ಟೊಂದು ಕಾಲ್ ಬರ್ತಾ ಇತ್ತು. ಈಗ ಇಲ್ಲಿ ಆನ್ನಲ್ಲಿ ಇದ್ದರೂ ಒಂದು ಕಾಲ್ ಆದರೂ ಬೇಡವಾ ಅನಿಸಿತು. ಯೋಚನೆ ಯಾಕೆ ಮಾಡಬೇಕು, ಬೇಕಾದವರು ಕಾಲ್ ಮಾಡ್ತಾರೆ ಅಲ್ವಾ ಅಂತ ಸುಮ್ಮನೆ ಮಲಗಿದೆ. ನೆಕ್ಸ್ಟ್ ಡೇ ಕೂಡ ಸೇಮ್. ಕಾಲೇಜಿನಲ್ಲಿ ಕ್ಲಾಸ್ ಕೇಳೋದಕ್ಕೂ ಮನಸ್ಸಿಲ್ಲ. ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋದಕ್ಕೂ ಬೇಜಾರು. ಒಂದು 100 ಸರಿ ಮೊಬೈಲ್ ನೋಡಿದ್ದೀನಿ ಅನಿಸುತ್ತೆ. ಒಂದು ದಿನ ಅಂತೂ ಕಾಲೇಜ್ಗೆ ಲೇಟ್ ಆಯಿತು ಅಂತ ಮೊಬೈಲ್ ಮನೆಯಲ್ಲಿಯೇ ಮರೆತು ಹೋಗಿದ್ದೆ. ಕಾಲೇಜ್ನಲ್ಲಿ ನೆನಪಾಯಿತು. ಯಾವಾಗ ಮನೆಗೆ ಹೋಗಿ ಫೋನ್ ನೋಡ್ತೀನೋ ಅನಿಸಿತ್ತು. ಮನೆಗೆ ಹೋಗಿ ನೋಡಿದೆ, ಯಾವ ಮಿಸ್ ಕಾಲ್ ಇಲ್ಲ. ಇದಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ. ನಾವು ಬೆಂಗಳೂರಿನಿಂದ ಬಂದು 1 ವಾರ ಆಗಿತ್ತು, ಆದರೂ ಯಾವುದೇ ಕಾಲ್ ಬಂದಿರಲಿಲ್ಲ. ನನಗೋ ಒಂಥರ ಬೇಜಾರು. ಒಂದು ದಿನ ಅಂತೂ ಕ್ಲಾಸ್ ನಡೀತಾ ಇತ್ತಾ, ನಾನು ಯಾವುದೋ ಲೋಕದಲ್ಲಿ ಯೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದೆ. ಸರ್ ಕರೆದಿದ್ದು ಕೇಳಿಸಲಿಲ್ಲ. ಸರ್ ಪನಿಷ್ಮೆಂಟ್ ಅಂತ ಕ್ಲಾಸ್ನಿಂದ ಆಚೆ ಕಳಿಸಿದರು. ತುಂಬ ಅವಮಾನ ಆಯಿತು ನನಗಂತೂ. ಸರಿ, ಇನ್ನೇನು ಮಾಡೋದು ಅಂತ ಕ್ಯಾಂಟೀನ್ನಲ್ಲಿ ಕೂತಿದ್ದೆ. ಸ್ನೇಹ ನನ್ನನ್ನು ಹುಡುಕೊಂಡು ಬಂದಳು. ಅನು, ಏನಾಯಿತು ನಿನಗೆ? ಏನು ಯೋಚನೆ ಮಾಡ್ತಾ ಇದ್ದೆ ಕ್ಲಾಸ್ನಲ್ಲಿ? ಏನಾದರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ ಸ್ನೇಹ, ನಿನ್ನ ಮುಖ ನೋಡಿದರೆ ಗೊತ್ತಾಗ್ತಿದೆ ಏನೋ ಯೋಚನೆ ಮಾಡ್ತಾ ಇದ್ದೀಯ. ಅದು ಅಲ್ಲದೆ ಬೆಂಗಳೂರಿನಿಂದ ಬಂದಾಗ್ಲಿಂದ ತುಂಬ ಚೇಂಜ್ ಆಗಿದ್ದೀಯ. ಏನಾಯಿತು ನನ್ನ ಹತ್ತಿರ ಹೇಳೇ. ಏನು ಚೇಂಜ್ ಆಗಿಲ್ಲ ಸ್ನೇಹ, ನಿನ್ನನ್ನು ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ನಾನು. ಚಿಕ್ಕವರಿಂದ ಫ್ರೆಂಡ್ಸ್ ನಾವು, ನನಗೆ ಗೊತ್ತಿಲ್ವಾ ನೀನೇನು ಅಂತ?
ಅದೇನು ಅಂತ ನನ್ನ ಹತ್ತಿರ ಹೇಳೆ. ಅದು ಸ್ನೇಹ, ನಾವು ಬೆಂಗಳೂರಿನಲ್ಲಿ ಇದ್ದಾಗ ಒಬ್ಬ ಹುಡುಗ ಕಾಲ್ ಮಾಡ್ತಿದ್ದ ಅಲ್ವಾ? ಯಾರು? ಬಸ್ ಸ್ಟಾಪ್ಗೆ ಬರ್ತೀನಿ ಅಂತ ಕಾಗೆ ಆರಿಸಿದ್ನಲ್ಲ ಅವನಾ? ಅವನೇ ಸ್ನೇಹ. ಅವತ್ತು ಕಾಲ್ ಮಾಡಿದವನು ಇವತ್ತಿನವರೆಗೂ ಒಂದು ಕಾಲ್ ಮಾಡಲಿಲ್ಲ. ಅವನೇ ಅವತ್ತು ಹೇಳಿದ್ದ ಅಲ್ವಾ ಕಾಲ್ ಮಾಡಲ್ಲ ಅಂತ. ನಿಮ್ಮ ಡೀಲ್ ಇದ್ದಿದ್ದು ಹಾಗೇ ತಾನೇ? ಅವನು ಸೋತರೆ ಕಾಲ್ ಮಾಡಲ್ಲ ಅಂತ ಹೇಳಿದ್ದ ತಾನೇ? ಮತ್ತೆ ಯಾಕೆ ಕಾಲ್ ಮಾಡ್ತಾನೆ? ಹೌದು, ಬಟ್ ನನಗೆ ಯಾಕೋ ತುಂಬ ಬೇಜಾರು ಅನಿಸುತ್ತಿದೆ ಸ್ನೇಹ. ಅವನ ಹತ್ತಿರ ಒಂದೇ ಒಂದು ಸರಿ ಮಾತನಾಡಬೇಕು ಅಂತ ಅನಿಸುತ್ತಿದೆ. ಅಷ್ಟೇ ತಾನೇ? ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಅವನು ಕಾಲ್ ಮಾಡಿಲ್ಲ ಅಂದರೆ ಏನು? ನೀನೇ ಕಾಲ್ ಮಾಡು ಅಷ್ಟೇ. ಕಾಲ್ ಮಾಡಬಹುದು, ಆದರೆ ಅವನ ನಂಬರ್ ಸೇವ್ ಮಾಡಿರಲಿಲ್ಲ. ಕಾಲ್ ಹಿಸ್ಟ್ರಿ ಯಾವಾಗಲೂ ಕ್ಲಿಯರ್ ಮಾಡಿದ್ದೀನಿ. ನಂಬರ್ ಮಿಸ್ ಆಗಿದೆ. ಅವನ ನಂಬರ್ ಇಲ್ಲ. ಹೌದಾ? ಒಂದು ಐಡಿಯಾ ಇದೆ. ಏನು ಐಡಿಯಾ ಸ್ನೇಹ? ಹೇಗೋ ಪ್ರವೀಣ್ಗೆ ಅವರ ಕಾಲೇಜ್ನಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಲ್ವಾ? ಅವರ ಹತ್ತಿರ ಅವನ ನಂಬರ್ ತಗೊಳ್ಳೋಣ ಅಷ್ಟೇ. ತಗೊಳ್ಳೋದಕ್ಕೆ ಅವನ ಹೆಸರೇ ಗೊತ್ತಿಲ್ಲ ಅಲ್ವಾ? ಹೌದಲ್ವಾ? ಹೋಗ್ಲಿ ಬಿಡು. ನೋಡು, ಅವನ ಜೊತೆ ನೀನು ಮಾತನಾಡಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಅವನೇ ಕಾಲ್ ಮಾಡ್ತಾನೆ. ಇಲ್ವಾ? ಮರೆತು ಬಿಡು. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಬಾ ಹೋಗೋಣ. ಸ್ನೇಹ ಹೇಳಿದ ಹಾಗೆ ನಾನು ಸ್ವಲ್ಪ ತಲೆ ಕೆಡಿಸಿಕೊಳ್ಳುವುದು ಕಡಿಮೆ ಮಾಡಿದೆ. ಮನಸ್ಸನ್ನು ಫ್ರೀಯಾಗಿ ಇರೋದಕ್ಕೆ ಬಿಡದೆ ಅದು ಇದು ಅಂತ ಕೆಲಸ ಮಾಡಿಕೊಂಡು ಇರ್ತಿದ್ದೆ. ಜೊತೆಗೆ ಎಕ್ಸಾಮ್ಸ್ ಬೇರೆ ಹತ್ತಿರ ಬರ್ತಾ ಇತ್ತು. ಬೆಂಗಳೂರಿನಿಂದ ಬಂದು ಒಂದೆರಡು ತಿಂಗಳು ಆಗ್ತಾ ಬಂತು. ನಾನು ಈ ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಟಿದ್ದೆ. ಮೊಬೈಲ್ ನೋಡೋದು ಕಡಿಮೆ ಆಗಿತ್ತು. ಅದು ಯಾವಾಗಲೂ ಸ್ವಿಚ್ ಆಫ್ ಆಗಿರುತ್ತಿತ್ತು. ಎಕ್ಸಾಮ್ ಪ್ರಿಪ್ರೇಷನ್ ಆಗಬೇಕಾದಲ್ಲಿ ಸ್ನೇಹ ಒಂದು ನೋಟ್ಸ್ PDF ಕಳಿಸಿದ್ದಳು. ಅದು ನೋಡೋಣ ಅಂತ ಮೊಬೈಲ್ ನೋಡಿದರೆ ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್ ಆನ್ ಮಾಡಿ ಒಂದು ನೋಟ್ಸ್ ನೋಡ್ತಾ ಇದ್ದೆ. ಆಗ ಒಂದು ಕಾಲ್ ಬಂತು ಅನ್ನೋನ್ ನಂಬರ್ನಿಂದ. ನನಗೋ ಒಂದು ಕ್ಷಣ ಅವನು ಮಿಸ್ ಕಾಲ್ ಹುಡುಗ ಮಾಡಿರ್ಬೋದು ಅಂತ ಅಂದುಕೊಂಡೆ. ಆಮೇಲೆ ಅವನು ಯಾಕೆ ಮಾಡ್ತಾನೆ ಅಂತ ಕಾಲ್ ರಿಸೀವ್ ಮಾಡಿದೆ. ಹಲೋ, ಯಾರು? ಹಲೋ, ನಾನು ವಿಜಯ್ ಅಂತ. ನೀವು ಅನುಪಮನ ಮಾತಾಡ್ತಾ ಇರೋದು ಅಂದ ನನಗೆ ಇದು ಕನಸೋ ನನಸೋ ಗೊತ್ತೇ ಆಗ್ತಿಲ್ಲ. ಒಂದು ಸರಿ ನನಗೆ ನಾನೇ ಗಿಚ್ಚಿಕೊಂಡು ನೋಡ್ಕೊಂಡೆ. ನೋವಾಯಿತು. ಆಗ ಇಲ್ಲ, ಇದು ನಿಜ ಅನಿಸಿತು. ಇವನು ಯಾಕಪ್ಪ ಕಾಲ್ ಮಾಡಿದ ಅಂತ ಅಂದ್ಕೊಂಡೆ. ಯಾವ ವಿಜಯ್ ಗೊತ್ತಾಗ್ಲಿಲ್ಲ ಅಂತ ಗೊತ್ತಿದ್ದರೂ ಗೊತ್ತಿಲ್ಲ ಅನ್ನೋ ಥರ ಕೇಳಿದೆ. ಅದೇ ರೀ, ನೀವು GKVKಗೆ ಸೆಮಿನಾರ್ ಬಂದಿದ್ರಿ. ನಿಮ್ಮ ಫ್ರೆಂಡ್ ಪ್ರವೀಣ್ ಪರಿಚಯ ಮಾಡಿಸಿದ ಅಲ್ವಾ ಆ ವಿಜಯ್. ಓಹೋ, ನೀವಾ? ಹೇಳಿ, ಏನಾಗಬೇಕಾಗಿತ್ತು? ನನ್ನ ನಂಬರ್ ಯಾರು ಕೊಟ್ಟರು ಅಂದೆ ನಾನು. ನಿಮ್ಮ ಫ್ರೆಂಡ್ ಪ್ರವೀಣ್ ಕೊಟ್ಟ. ನನಗೆ ನೀವು ಮಾಡಿದ್ದು ಸೆಮಿನಾರ್ ಟಾಪಿಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಅದಕ್ಕೆ ಪ್ರವೀಣನ್ನು ಕೇಳಿದೆ. ಅವನು ನಿಮ್ಮ ಹತ್ತಿರ ಇದೆ ಅಂತ ನಿಮ್ಮ ನಂಬರ್ ಕೊಟ್ಟ. ಸ್ವಲ್ಪ ಅದರದ್ದು PDF ಕಳಿಸೋದಕ್ಕೆ ಆಗುತ್ತಾ? ನನಗೆ ಎಕ್ಸಾಮ್ಗೆ ಆ ಟಾಪಿಕ್ ಇದೆ ಪ್ಲೀಸ್ ಅಂದ. ಸರಿ, ಕಳಿಸ್ತೀನಿ. ಪ್ಲೀಸ್ ಎಲ್ಲ ಏನು ಬೇಡ ಅಂದೆ ನಾನು. ನಿಮ್ಮದು ವಾಟ್ಸಪ್ ನಂಬರ್ ಇದೇನಾ? ನಾನು ನಿಮ್ಮ ನಂಬರ್ಗೆ ಒಂದು ಮೆಸೇಜ್ ಮಾಡ್ತೀನಿ, ಕಳಿಸಿ. ಇದೇ ನನ್ನ ವಾಟ್ಸಪ್ ನಂಬರ್. ಕಳಿಸ್ತೀನಿ. ಥ್ಯಾಂಕ್ ಯು ರೀ. ಇಟ್ಸ್ ಓಕೆ, ಬಾಯ್ ಅಂತ ಫೋನ್ ಇಟ್ಟೆ. ಅದು ಆದ ಮೇಲೆ ಅವನಿಗೆ PDF ಕಳಿಸಿದೆ. ಅವನು ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿದ. ನಾನು ಅದಕ್ಕೆ ಏನೂ ರಿಪ್ಲೈ ಕೊಡಲಿಲ್ಲ. ಸುಮ್ಮನೆ ನಾವೇ ಯಾಕೆ ಮೆಸೇಜ್ ಮಾಡೋದು ಅಂತ. ಅವನು ನನಗೆ ಕಾಲ್ ಮಾಡಿ ಸುಮಾರು ಒಂದೆರಡು ವಾರ ಆಗಿರಬಹುದು. ಯಾವುದೇ ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡಿರಲಿಲ್ಲ. ನಾನು ಮಾಡೋದಕ್ಕೆ ಹೋಗಿರಲಿಲ್ಲ. ನನಗೂ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಓದೋದು ಸ್ವಲ್ಪ ಇತ್ತು. ಸೊ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಒಂದು ದಿನ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಒಂದು ಕಾಲ್ ಬಂತು. ನಾನು ಗಾಡಿ ಓಡಿಸ್ತಾ ಇದ್ದೆ. ಅದಕ್ಕೆ ಮನೆಗೆ ಹೋಗಿ ನೋಡೋಣ ಅಂತ ಸುಮ್ಮನೆ ಆದೆ. ಆದರೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಸರಿ, ಯಾರು ಇರು ನೋಡೋಣ ಅಂತ ಗಾಡಿ ಸೈಡ್ ಹಾಕಿ ನೋಡಿದರೆ ಯಾವುದೋ ಅನ್ನೋನ್ ನಂಬರ್. ಅಯ್ಯೋ, ನನಗೆ ಇದು ಯಾವುದೋ ಅನ್ನೋನ್ ನಂಬರ್ಗಳ ಕಾಟ ಆಗಿದೆಯಲ್ಲ. ಬರೀ ಅನ್ನೋನ್ ನಂಬರ್ ಕಾಲ್ ಬರುತ್ತಲ್ಲ ಅಂದ್ಕೊಂಡು ರಿಸೀವ್ ಮಾಡಿ. ಹಲೋ, ಹಾಯ್ ರೀ, ಹೇಗಿದ್ದೀರಾ? ಸಾರಿ, ನೀವು ಯಾರು ಅಂತ ಗೊತ್ತಾಗಲಿಲ್ಲ ರೀ. ನಾನು ಕಣ್ರಿ, ನೀವು ಬೆಂಗಳೂರಿಗೆ ಬಂದಾಗ ಕಾಲ್ ಮಾಡಿದ್ದೆ. ಮೀಟ್ ಆಗ್ತೀನಿ ಅಂತ ಹೇಳಿ ಮೀಟ್ ಆಗಲಿಲ್ಲ ಆ ಹುಡುಗ ಅಂದ. ನನಗೆ ಒಳ್ಳೆ ಫಜೀತಿ ಆಯಿತು. ಬೇಕು ಅಂದಾಗ ಒಬ್ಬರು ಇರಲ್ಲ, ಬೇಡ ಅಂತ ಬಿಟ್ಟಾಗ ಎಲ್ಲ ಬರ್ತಾರೆ ಅಂದ್ಕೊಂಡೆ. ಆದರೂ ನಾನು ಇವನಿಗೆ ಸಾರಿ ಕೇಳೋಣ ಅಂತ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅಂತ ಮಾತಾಡಿದೆ. ಓಹೋ, ನೀವೇನ್ರಿ ಇಷ್ಟೊಂದು ದಿನ ಆದಮೇಲೆ ನಮ್ಮನ್ನು ನೆನೆಸ್ಕೊಂಡು ಕಾಲ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ಕಾಲ್ ಮಾಡಲಿಲ್ಲ, ಇವಾಗ ಮಾಡಿದ್ದೀರಾ? ಏನು ಸಮಾಚಾರ?
ಮರೆತಿದ್ದರೆ ತಾನೇ ನೆನೆಸಿಕೊಳ್ಳೋದಕ್ಕೆ. ನೀವು ಅವತ್ತು ಡೀಲ್ ಅಂತ ಎಲ್ಲ ಮಾತಾಡಿ ನಾನು ಸೋತರೆ ಕಾಲ್ ಮಾಡಬಾರದು ಅಂತ ಹೇಳಿದ್ದೀರಿ ಅಲ್ವಾ? ಅದಕ್ಕೆ ಕಾಲ್ ಮಾಡಲಿಲ್ಲ. ಅದು ಅಲ್ಲದೆ ಎಕ್ಸಾಮ್ಸ್ ಇತ್ತು, ಸ್ವಲ್ಪ ಪ್ರಿಪ್ರೇಷನ್ ಇತ್ತು, ಮಾಡೋದಕ್ಕೆ ಆಗಲಿಲ್ಲ. ನಿಮ್ಮದು ಎಕ್ಸಾಮ್ಸ್ ಆಯ್ತಾ? ನಾಳೆ ಒಂದು ಎಕ್ಸಾಮ್ ಇದೆ, ಅದು ಆದರೆ ಮುಗೀತು ಎಕ್ಸಾಮ್ ಅಂತ ಸ್ವಲ್ಪನೇ ಮಾತಾಡ್ತಾ ಇದ್ದೆ. ಅವನು ಉದ್ದ ಉದ್ದ ಕ್ವಶನ್ಸ್ ಕೇಳ್ತಾ ಇದ್ದ. ನಾನು ಸ್ವಲ್ಪನೇ ಆನ್ಸರ್ ಮಾಡ್ತಾ ಇದ್ದೆ. ಅದು ಇದು ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. 1 ಗಂಟೆ ಮಾತಾಡಿದ್ದೀವಿ, ಅದು ರೋಡ್ನಲ್ಲಿ ನಿಂತ್ಕೊಂಡು. ಆಮೇಲೆ ನಾನೇ ನಾಳೆ ಎಕ್ಸಾಮ್ ಇದೆ, ಪ್ರಿಪೇರ್ ಆಗಬೇಕು, ನಾಳೆ ಮಾತಾಡೋಣ ಅಂತ ಹೇಳಿ ಕಟ್ ಮಾಡಿದೆ. ಅವನ ಹತ್ತಿರ ಮಾತಾಡಿ ನನ್ನ ಮನಸ್ಸಿಗೆ ತುಂಬ ಖುಷಿ, ನೆಮ್ಮದಿ, ಸಮಾಧಾನ, ಏನು ಹೇಳಬೇಕೋ ಗೊತ್ತಿಲ್ಲ. ಬಟ್ ಮನಸ್ಸು ಹಗುರ ಆಯಿತು. ಅದೇ ಜೋಶ್ನಲ್ಲಿ ರಾತ್ರಿ ಚೆನ್ನಾಗಿ ಓದಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟೆ. ಮಿಸ್ ಕಾಲ್ ಹುಡುಗ ಮೆಸೇಜ್ ಮಾಡಿದ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಅಂತ. ನಾನು ಥ್ಯಾಂಕ್ ಯು ಅಂತ ಹೇಳಿ ಹೊರಟೆ. ಎಕ್ಸಾಮ್ ಮುಗಿಸಿಕೊಂಡು ಬಂದು ಫ್ರೆಂಡ್ಸ್ ಹತ್ತಿರ ಮಾತಾಡ್ತಾ ಮಾತಾಡ್ತಾ ಮೊಬೈಲ್ ಮರೆತೇ ಹೋಗಿದ್ದೆ. ಅದು ಅಲ್ಲದೆ ಈಗ ಹಾಲಿಡೇಸ್ ಬೇರೆ, ಮತ್ತೆ ನಾವೆಲ್ಲ ಸಿಗೋದು 1 ತಿಂಗಳು ಆದ ಮೇಲೆ ಅಂತ ಮಾತಾಡಿಕೊಂಡು ಬಂದು ಗಾಡಿ ಹತ್ತಿರ ಬಂದಾಗ ಮೊಬೈಲ್ ನೋಡಿದರೆ ಮಿಸ್ ಕಾಲ್ ಹುಡುಗದು 8 ಮಿಸ್ ಕಾಲ್. ಅಯ್ಯೋ, ನಾನು ನೋಡಲೇ ಇಲ್ಲ ಅಂತ ನಾನೇ ವಾಪಸ್ ಕಾಲ್ ಮಾಡಿದೆ. ಅವನು ನನ್ನ ಕಾಲ್ಗೆ ಕಾಯ್ತಾ ಇದ್ದ ಅನಿಸುತ್ತೆ. ರಿಂಗ್ ಆಗಿದ್ದ ತಕ್ಷಣ ಎತ್ತಿದ. ಎಲ್ಲಿ ಹೋಗಿದ್ರಿ? ಎಷ್ಟು ಕಾಲ್ ಮಾಡೋದು? ಅದೆಲ್ಲ ಬಿಡಿ, ಹೇಗಾಯಿತು ಎಕ್ಸಾಮ್? ಚೆನ್ನಾಗಿ ಬರೆದರಾ? ಟಪ್ಪಿತ್ತಾ ಅಂತ ಒಂದೇ ಸಮ ಕೇಳ್ತಾನೆ ಇದ್ದಾನೆ. ನನಗೆ ಆನ್ಸರ್ ಮಾಡೋದಕ್ಕೆ ಬಿಡುತ್ತಿಲ್ಲ. ಹಲೋ ಹಲೋ, ಒಂದೊಂದು ಕ್ವಶನ್ಸ್ ಕೇಳಿ. ಎಕ್ಸಾಮ್ ಚೆನ್ನಾಗಿ ಆಯಿತು, ನೀವೇನು ಅಷ್ಟೊಂದು ಕಾಲ್ ಮಾಡ್ತೀರಾ? ವಾಪಸ್ ನೋಡಿ ನಾನೇ ಮಾಡ್ತೀನಿ ಅಲ್ವಾ, ಯಾಕೆ ಅಷ್ಟೊಂದು ಅರ್ಜೆಂಟ್ ನಿಮಗೆ ಅಂದೆ. ಅರ್ಜೆಂಟ್ ಏನಿಲ್ಲ ರೀ, ನೀವು ಸೈಲೆಂಟ್ ಮಾಡ್ತೀರಾ ಅಲ್ವಾ, ಅದಕ್ಕೆ ಅಷ್ಟೊಂದು ಕಾಲ್ ಮಾಡಿದೆ ಅಷ್ಟೆ ಅಂದ. ಹೌದು, ನೀವು ಯಾರು ಅಂತೇನೆ ಹೇಳಲಿಲ್ಲ, ನಿಮ್ಮ ಹೆಸರು ಏನು ಅಂತಾನೂ ಗೊತ್ತಿಲ್ಲ ನನಗೆ ಅಂತ ಕೇಳಿದೆ. ನನ್ನ ಹೆಸರು ಗೊತ್ತಿದ್ದರೆ ಅಷ್ಟೇ ಮಾತಾಡಬೇಕಾ? ಸದ್ಯಕ್ಕೆ ನನ್ನ ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಸರಿನಾ ಅಂತ ಹೇಳ್ತಾನೆ. ನಾನು ಫ್ರೆಂಡ್ ಅನ್ನೋದೇ ಚೆನ್ನಾಗಿದೆ ಅಂತ ಹಾಗೇ ಕರೆದೆ. ಸರಿ ಫ್ರೆಂಡ್. ಅಂತೂ ಅವತ್ತು ಎಷ್ಟೊತ್ತು ಮಾತಾಡಿದ್ವಿ ಗೊತ್ತಾ? ಅದು ಆದಮೇಲೆ ಡೈಲಿ ಕಾಲ್ ಚಾಟ್ ಮಾಡ್ತಾನೆ ಇರ್ತಿದ್ವಿ. ಇದರಲ್ಲಿ ಹಾಲಿಡೇಸ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಲಿಡೇಸ್ ಮುಗಿದು ಕಾಲೇಜ್ ಕೂಡ ಸ್ಟಾರ್ಟ್ ಆಯಿತು. ಅವನು ಒಂದು ದಿನ ಕಾಲ್ ಮಾಡಿಲ್ಲ ಅಂದರೆ ನನಗೆ ಕಳ್ಕೊಂಡಿರೋ ಥರ ಅನಿಸ್ತಿತ್ತು. ಅವನು ಅಷ್ಟೇ, ಡೈಲಿ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್, ಕಾಲೇಜ್ ಮುಗಿದ ತಕ್ಷಣ ಕಾಲ್ ಮಾಡಿ ಮಾತಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗಿ ಮತ್ತೆ ಮೆಸೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಏನು ವಿಷಯ ಇಲ್ಲ ಅಂದರೂ ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ. ಅವನು ನನ್ನ ಹತ್ತಿರ ಅವರ ಮನೆಯವರ ಬಗ್ಗೆ, ಅವರ ಫ್ರೆಂಡ್ಸ್ ಬಗ್ಗೆ, ಅವನ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ನಾನು ಅಷ್ಟೇ, ನಮ್ಮ ಮನೆ, ನನ್ನ ಆಸೆ ಕನಸು ಎಲ್ಲ ಹೇಳ್ತಾ ಇದ್ದೆ. ನನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದ. ಫ್ರೆಂಡ್ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ ಆಗಿದ್ದ. ಆದರೆ ಅವನ ಹೆಸರು ಹೇಳ್ತಾ ಇರಲಿಲ್ಲ. ನಾನು ಅವನನ್ನು ಫ್ರೆಂಡ್ ಅಂತಾನೆ ಕರಿತಾ ಇದ್ದೆ. ಆಮೇಲೆ ಅವನನ್ನು ನಾನೇ ಚಿನ್ನ ಅಂತ ಹೆಸರು ಇಟ್ಟು ಕರೆಯೋದಕ್ಕೆ ಶುರು ಮಾಡಿದೆ. ಅವನು ನನ್ನನ್ನು ಮುನ್ನಿ ಅನ್ನುವನು. ತಮಾಷೆಗೆ ನಾನು ಫ್ರೆಂಡ್ ಆಗಿ 8 ತಿಂಗಳು ಆಗಿರಬೇಕು. ನಮ್ಮ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಓದೋದ್ರಲ್ಲಿ ತುಂಬ ಸೀರಿಯಸ್ ಅವನು, ತುಂಬ ಚೆನ್ನಾಗಿ ಓದುವವನು ಅವನು. ಎಕ್ಸಾಮ್ಸ್ ಇದ್ದಾಗ ಸ್ವಲ್ಪ ಕಡಿಮೆ ಕಾಲ್ ಮಾಡ್ತಾ ಇದ್ದ, ಆದರೆ ಮಾಡದೇ ಇರ್ತಾ ಇರಲಿಲ್ಲ. ಇದೆಲ್ಲದರ ಮಧ್ಯೆ ನನ್ನ ಫಸ್ಟ್ ಇಯರ್ ಎಕ್ಸಾಮ್ಸ್ ಮುಗಿದು ರಜಾ ಕೂಡ ಬಂತು. ಅವನು ಎಕ್ಸಾಮ್ಸ್ ಮುಗಿಸಿ MSc ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದ. ಯಾವಾಗಲೂ ನನಗಿಂತ ಮುಂಚೆ ಎದ್ದು ಮೆಸೇಜ್ ಮಾಡ್ತಾ ಇದ್ದವನು ಅವತ್ತು ಒಂದು ದಿನ ಅವನ ಕಡೆಯಿಂದ ಮೆಸೇಜ್ ಬಂದಿರಲಿಲ್ಲ. ನಾನು ಇನ್ನೂ ಮಲಗಿರಬೇಕು ಅಂತ ಸುಮ್ಮನೆ ಆದೆ. ಮಧ್ಯಾಹ್ನ ಆದರೂ ಅವನ ಕಡೆಯಿಂದ ಒಂದು ಮೆಸೇಜ್ ಆಗಲಿ ಕಾಲ್ ಆಗಲಿ ಬಂದಿರಲಿಲ್ಲ. ನಾನೇ ಮಾಡಿದರೂ ಕಾಲ್ ಪಿಕ್ ಮಾಡ್ತಿಲ್ಲ, ಮೆಸೇಜ್ಗೆ ರಿಪ್ಲೈ ಇಲ್ಲ. ನಾನು ಬ್ಯುಸಿ ಇರ್ಬೋದು ಅಂತ ಸುಮ್ಮನೆ ಆದೆ. ಮತ್ತು ನೆಕ್ಸ್ಟ್ ಡೇ ಕೂಡ ಯಾವುದೇ ಕಾಲ್ ಬರಲಿಲ್ಲ. ನನಗೆ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗದೆ ತಲೆ ಕೆಟ್ಟು ಹೋಯಿತು. 1 ವಾರ ಆಯಿತು, ಅವನ ಕಡೆಯಿಂದ ಯಾವುದೇ ಕಾಲ್ ಬರಲಿಲ್ಲ. ನಾನು ಮಾಡಿದರೂ ಪಿಕ್ ಮಾಡ್ತಿಲ್ಲ. ನನಗಂತೂ ಹುಚ್ಚು ಹಿಡಿತಾ ಇತ್ತು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ನಾನು ಯಾಕೆ ಅವನನ್ನು ಅಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾಗಲಿಲ್ಲ ನನಗೆ. ಒಂದು ದಿನ ನನ್ನ ಫ್ರೆಂಡ್ ಪ್ರವೀಣ್ ಕಾಲ್ ಮಾಡಿ ನಮ್ಮ ಕಾಲೇಜ್ ಹತ್ತಿರ ಇರೋ ಹೋಟೆಲ್ ಹತ್ತಿರ ಬಾ ಅಂತ ಹೇಳಿದ. ಯಾಕೆ ಅಂತಾನೂ ಹೇಳಲಿಲ್ಲ. ನಾನು ಇವನು ಯಾಕೆ ಕಾಲ್ ಮಾಡಿಲ್ಲ ಅನ್ನೋ ಯೋಚನೆಯಲ್ಲಿ ಹೊರಗಡೆ ಹೋಗೇ ಇರಲಿಲ್ಲ.
ಹೋಗೋಣ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅಲ್ಲಿ ಹೋದರೆ ಪ್ರವೀಣ್ ಜೊತೆ ವಿಜಯ್ ಇದ್ದ. ನನಗೆ ಇವನು ಯಾಕೆ ಇಲ್ಲಿದ್ದಾನೆ ಅಂತ ಡೌಟ್ ಬಂತು. ಏನ್ ಅಂತ ನೋಡೋಣ ಅಂತ ಹೋದೆ. ಹಾಯ್ ಪ್ರವೀಣ್ ಅಂದೆ. ಹಾಗೆ ಅವನಿಗೂ ಹಾಯ್ ಹೇಳಿದೆ. ಅವನು ಸುಮ್ಮನೆ ಹಾಯ್ ಅಂದ. ಏನೋ ಪ್ರವೀಣ್ ಕರೆದಿದ್ದು, ಏನು ವಿಷಯ ಅಂದೆ. ಅದು ಅನ್ನು, ವಿಜಯ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಂತೆ, ನೀವು ಮಾತಾಡಿ, ನಾನು ಅಲ್ಲಿ ಆಚೆ ಇರ್ತೀನಿ ಅಂತ ಎದ್ದು ಹೋಗೇ ಬಿಟ್ಟ ಅವನು. ನನಗೋ ಇವನ ಹತ್ತಿರ ಏನು ಮಾತನಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವನು, ನೋಡಿ ಅನುಪಮ, ನಾನು ಎಲ್ಲ ಹೇಳಿ ಮುಗಿಸೋವರೆಗೂ ನೀವು ಮಾತನಾಡಬೇಡಿ ಅಂದ. ನಾನು ನಿಮ್ಮನ್ನು ಫಸ್ಟ್ ಟೈಮ್ ನಮ್ಮ ಕಾಲೇಜ್ನಲ್ಲಿ ನೋಡಿದಾಗಲಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಯಾಕೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಕೇಳಿದರೆ ನನ್ನ ಹತ್ತಿರ ಉತ್ತರ ಇಲ್ಲ. ಆದರೆ ನಾನು ನಿಮ್ಮನ್ನು ಮದುವೆ ಆದರೆ ಚೆನ್ನಾಗಿ ಇರುತ್ತೆ ಅನಿಸಿತು. ಅದೂ ಅಲ್ಲದೆ ನಾನು ಪ್ರವೀಣ್ ಹತ್ತಿರ ಮಾತಾಡಿದ್ದೆ. ಅವನು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ. ಆವಾಗ ನನಗೆ ನೀವೇ ಸರಿಯಾದ ಜೋಡಿ ಅಂತ ಅನಿಸಿತು. ನಾನು 1 ವರ್ಷ ಯೋಚನೆ ಮಾಡಿ ನಿಮ್ಮ ಹತ್ತಿರ ಹೇಳ್ತಾ ಇದ್ದೀನಿ. ವಿಲ್ ಯು ಮ್ಯಾರಿ ಮೀ ಅನು ಅಂತ ಹೇಳಿದ. ನನಗೆ ಅಂತೂ ಶಾಕ್ ಆಯಿತು. ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೂ ಅಲ್ಲದೆ ನಾನೇ ಇವನನ್ನು ಲೈಕ್ ಮಾಡ್ತಾ ಇದ್ದೆ 1 ವರ್ಷದ ಹಿಂದೆ. ಆಗ ಇವನಿಗೆ ಬೇರೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತಾಗಿ ತುಂಬ ಬೇಜಾರಾಗಿತ್ತು. ಆದರೆ ಇವತ್ತು ಆ ಹುಡುಗಿ ನಾನೇ ಅಂತ ಗೊತ್ತಾದರೂ ನನಗೆ ಯಾಕೆ ಖುಷಿ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವನೇ, ನೋಡಿ ಅನುಪಮ, ನಿಮಗೆ ಆಶ್ಚರ್ಯ ಆಗಿದೆ ಅಂತ ನನಗೆ ಗೊತ್ತು. ನೀವು ನಿಮ್ಮ ಉತ್ತರ ಇವತ್ತೇ ಹೇಳಬೇಕು ಅಂತ ಏನೂ ಇಲ್ಲ. ಮುಂದಿನ ಭಾನುವಾರ ನಾನು ಇದೇ ಪ್ಲೇಸ್ನಲ್ಲಿ ಇದೇ ಟೈಮ್ನಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಉತ್ತರ ಏನೇ ಇದ್ದರೂ ಪರವಾಗಿಲ್ಲ, ಹೇಳಿ. ಹೇಳದೆ ಮಾತ್ರ ಇರಬೇಡಿ. ನಿಮ್ಮ ಉತ್ತರ ನೋ ಅನ್ನೋ ಆಗಿದ್ದರೆ ನನಗೆ ಅದಕ್ಕೆ ಸರಿಯಾದ ಕಾರಣ ಹೇಳಬೇಕು. ಬಾಯ್ ಅಂತ ಹೊರಟೇ ಹೋದ. ಅವತ್ತು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ನಾನು ಅವನಿಗೋಸ್ಕರ. ಆದರೆ ಇವತ್ತು ಇವನೇ ಬಂದು ನಾನೇ ಅವಳು ಇಷ್ಟಪಡ್ತಾ ಇರೋ ಹುಡುಗಿ ಅಂದರೂ ಖುಷಿ ಇಲ್ಲ ನನಗೆ ಯಾಕೆ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೆ. ಆಗ ಬಂತು ನಮ್ಮ ಚಿನ್ನಿ ಕಾಲ್. ಎಷ್ಟು ಖುಷಿಯಾಯಿತು. ಹೇಳೋ ಚಿನ್ನಿ, ಎಲ್ಲೋ ಹೋಗಿದ್ದೆ ಇಷ್ಟು ದಿನ ನೀನು? ಎಷ್ಟು ಕಾಲ್ ಮಾಡಬೇಕು, ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಏನಾದರೂ ಮಾತಾಡೋ ಅಂತ ಅವನಿಗೆ ಆನ್ಸರ್ ಮಾಡೋದಕ್ಕೂ ಬಿಡದೆ ನಾನೇ ಮಾತಾಡ್ತಾ ಇದ್ದೆ. ಕೂಲ್ ಕೂಲ್, ನಾನು ನಿನಗೆ ಹೇಳಿದ್ದೆ ಅಲ್ವಾ ನಾನು MSc ಮಾಡಬೇಕು ಅಂತ. ಸ್ವಲ್ಪ ಅದರ ಅಡ್ಮಿಷನ್ನಲ್ಲಿ ಬ್ಯುಸಿ ಇದ್ದೆ ಅಷ್ಟೇ. ನೀನು ನನ್ನ ಇಷ್ಟೊಂದು ಮಿಸ್ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಬರೀ ಮಿಸ್ ಅಷ್ಟೇ ಅಲ್ಲ, ನನ್ನ ಪ್ರಾಣನೇ ಹೋಗಿತ್ತು ಗೊತ್ತಾ? ಎಷ್ಟು ಅಳು ಬಂದಿತ್ತು ಗೊತ್ತಾ ನನಗೆ ಅಂತ ಅಳ್ತಾನೆ ಹೇಳಿದೆ. ನಾನು ನಿನಗೆ ಕಾಲ್ ಮಾಡಿಲ್ಲ ಅಂತ ನೀನು ಯಾಕತ್ತೆ? ಮುನ್ನಿ, ನೀನು ಏನಾದರೂ ನನ್ನನ್ನು ಲವ್ ಮಾಡ್ತಾ ಇದ್ದೀಯಾ? ನನಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದು ಆ ಥರ ಏನೂ ಇಲ್ಲ. ಇಷ್ಟು ದಿನ ಜೊತೆಯಲ್ಲೇ ಇದ್ದು ದೂರ ಆದರೆ ಕಷ್ಟ ಆಗುತ್ತೆ ಅಲ್ವಾ, ಅಷ್ಟೇ ಅಂದೆ. ಆ ಥರ ಇದ್ದರೂ ತಪ್ಪೇನೂ ಇಲ್ಲ ಮುನ್ನಿ. ಒಳ್ಳೆ ಫ್ರೆಂಡ್ಸ್ ಲವರ್ಸ್ ಆದರೆ ಮುಂದೆ ಜೀವನ ಚೆನ್ನಾಗಿ ಇರುತ್ತೆ. ಮುಂದೆ ಪ್ರೀತಿ ಇಲ್ಲ ಅಂದರೂ ಫ್ರೆಂಡ್ಶಿಪ್ ಆದರೂ ಇರುತ್ತೆ. ಓಕೆ ಮುನ್ನಿ, ನನಗೆ ಕೆಲಸ ಇದೆ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ. ನನಗೆ ಅವನು ಹೇಳಿದ್ದು ಮಾತೆ ಕಿವಿಯಲ್ಲಿ ಗುಯ್ ಅಂತಿತ್ತು. ನಾನು ಯಾಕೆ ಅಷ್ಟೊಂದು ಎಮೋಷನ್ ಆದೆ? ನಾನು ಯಾಕೆ ಅವನ್ನ ಮಿಸ್ ಮಾಡಿಕೊಂಡೆ? ಅವನು ಇಲ್ಲದೆ ನನ್ನಿಂದ ಇರೋದಕ್ಕೆ ಆಗಲ್ವಾ? ಹಾಗಾದರೆ ನಾನು ಬೇರೆಯವರನ್ನ ಮದುವೆ ಆದರೆ ಇವನನ್ನು ಬಿಟ್ಟು ಇರಬೇಕು ಅಲ್ವಾ? ನಾನು ಏನಾದರೂ ಇವನನ್ನು ಲವ್ ಮಾಡ್ತಾ ಇದ್ದೀನಾ? ಅದಕ್ಕೇನ ವಿಜಯ್ ನನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅಂದರೂ ನನಗೆ ಖುಷಿ ಆಗಿಲ್ಲ ಅಂತ ನಾನೇ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಅದಾದಮೇಲೆ ನಾನಾಗಿ ನಾನೇ ಅವನಿಗೆ ಕಾಲ್ ಮಾಡೋದಕ್ಕೆ ಹೋಗಲಿಲ್ಲ. ನನಗೆ ಇಷ್ಟ ಆದರೆ ಅವನಿಗೂ ಇಷ್ಟ ಇರಬೇಕು ಅಂತ ರೂಲ್ಸ್ ಇಲ್ಲ ಅಲ್ವಾ? ಅವನಾಗಿ ಅವನೇ ಕಾಲ್ ಮಾಡಿದಾಗ ಮಾತಾಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಕಡಿಮೆ ಮಾಡಿದೆ ಮಾತಾಡೋದು. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದೆ. ಹೀಗಿರಬೇಕಾದರೆ ವಿಜಯ್ ಕೊಟ್ಟ 1 ವಾರ ಟೈಮ್ ಕೂಡ ಮುಗಿತಾ ಬಂತು. ಸರಿ, ಅವನಿಗೂ ವಿಷಯ ತಿಳಿಸೋಣ ಅಂತ ಅವನೇ ಹೇಳಿದಾಗೆ ನಮ್ಮ ಕಾಲೇಜ್ ಹತ್ತಿರ ಇರೋ ಹೋಟೆಲ್ನಲ್ಲಿ ಅವನಿಗಿಂತ ಮುಂಚೆನೇ ಹೋಗಿ ಕಾಯ್ತಾ ಇದ್ದೆ. ಅವನು ಹೇಳಿದ್ದ ಟೈಮ್ಗಿಂತ 10 ನಿಮಿಷ ಲೇಟಾಗಿ ಬಂದು ಸಾರಿ ಲೇಟಾಯಿತು, ಅದು ನೀವು ಲೇಟಾಗಿ ಬರ್ತೀರಾ ಅಂತ ನಾನು ಲೇಟ್ ಮಾಡಿದೆ. ಏನು ತಗೊಳ್ತೀರಾ, ಕಾಫಿ ಕುಡಿತೀರಾ ಅಂದ. ನಾನು ಅವನನ್ನು ನೋಡಿ, ನನಗೆ ಏನೂ ಬೇಡ, ನನಗೆ ನೀವು ಅಂದರೆ ಇಷ್ಟ ಇಲ್ಲ. ಯಾಕೆ ಅಂತ ನಿಮಗೆ ಹೇಳೋ ಅವಶ್ಯಕತೆ ನನಗೆ ಇಲ್ಲ. ನಿಮಗೆ ಹೇಗೆ ನಾನು ಅಂದರೆ ಇಷ್ಟ ಆದರೆ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಇದು ಹಾಗೆ. ನನಗೆ ನೀವು ಅಂದರೆ ಇಷ್ಟ ಇಲ್ಲ.
ಮತ್ತೆ ನನ್ನ ಪ್ರವೀಣ್ ಹತ್ತಿರ ನನ್ನ ಬಗ್ಗೆ ಹೇಳೋದು ಆಗಲಿ ಕೇಳೋದು ಆಗಲಿ ಮಾಡಬೇಡಿ. ಹಾಗೆ ನನಗೂ ಇನ್ನು ಯಾವತ್ತೂ ಕಾಲ್ ಮಾಡಬೇಡಿ ಅಂತ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಬಂದೆ. ಒಬ್ಬರನ್ನು ಇಷ್ಟ ಇಲ್ಲ ಅಂತ ಹೇಳೋದು ಇಷ್ಟು ಸುಲಭ, ಆದರೆ ಒಬ್ಬರನ್ನು ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳೋದು ಎಷ್ಟು ಕಷ್ಟ ಅಂತ ನನಗೆ ಅವತ್ತು ಅರ್ಥ ಆಯಿತು. ಅವನ ಹತ್ತಿರ ಹೇಳೋದು ಕಷ್ಟ ಅನ್ನೋದಕ್ಕಿಂತ ಅವನಿಗೆ ಇಷ್ಟ ಇಲ್ಲ ಅಂದರೆ ಇರೋ ಫ್ರೆಂಡ್ಶಿಪ್ ಕೂಡ ಹಾಳಾಗುತ್ತೆ ಅಲ್ವಾ. ಒಂದು 6 ತಿಂಗಳು ಹೀಗೆ ನಡೀತಾ ಇತ್ತು. ನನಗೂ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಅವನು MSc ಮಾಡ್ತಾ ಇದ್ದ. ಇದರ ಮಧ್ಯೆ ನಮ್ಮ ಅಣ್ಣನ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಇದೆಲ್ಲದರ ಮತ್ತೆ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿದೆ. ಅವನು ಕಾಲ್ ಮಾಡಿದಾಗಲೆಲ್ಲ ನಾನೇ ಅದು ಇದು ಹೇಳಿ ಕಾಲ್ ಕಟ್ ಮಾಡ್ತಾ ಇದ್ದೆ. ಪ್ರೀತಿನ ತುಂಬ ದಿನ ಮುಚ್ಚಿಡೋದಕ್ಕೆ ಆಗಲ್ಲ. ಅದು ಅಲ್ಲದೆ ನಾನು ಅವನ ಹತ್ತಿರ ತುಂಬ ಮಾತಾಡ್ತಾ ಇದ್ದರೆ ಎಲ್ಲಿ ಅವನಿಗೆ ಗೊತ್ತಾಗುತ್ತೋ ಅಂತ ನಾನೇ ಅವಾಯ್ಡ್ ಮಾಡ್ತಾ ಇದ್ದೆ. ಅಣ್ಣನ ಮದುವೆ ಆಗಿ 1-2 ದಿನ ಆಗಿತ್ತು. ಆಗ ಅವನೇ ಕಾಲ್ ಮಾಡಿದ. ನಾನು ನಾರ್ಮಲ್ ಆಗಿ ಕೆಲಸ ಇದೆ ಹಾಗೆ ಹೀಗೆ ಅಂತ ಹೇಳಿ ಕಾಲ್ ಕಟ್ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದರೂ ಅವನು ಬಿಡಲಿಲ್ಲ. ಅವನೇ ಕೇಳ್ಬಿಟ್ಟ, ಯಾಕೆ ನೀನು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀಯಾ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಹೇಳು, ಸರಿ ಮಾಡ್ಕೊಳ್ತೀನಿ. ಅದು ಬಿಟ್ಟು ಈ ಥರ ಅವಾಯ್ಡ್ ಮಾಡಬೇಡ ಅಂದ. ನಾನು ಇಲ್ಲ, ಆ ಥರ ಏನೂ ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ ಅಂದೆ. ಅವನು ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ, ಏನು ಹೇಳು, ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂದ. ನಾನು ಯಾವತ್ತಿದ್ದರೂ ಹೇಳಲೇಬೇಕು, ಆಗಿದ್ದು ಆಗಲಿ ಅಂತ ಹೇಳಿಬಿಟ್ಟೆ. ನೋಡು, ನೀನು ಯಾರು, ನಿನ್ನ ಹೆಸರೇನು ನನಗೆ ಗೊತ್ತಿಲ್ಲ, ಆದರೆ ಈ 2 ವರ್ಷದಲ್ಲಿ ನಾನು ನಿನ್ನನ್ನು ತುಂಬ ಹಚ್ಚಿಕೊಂಡು ಇದ್ದೀನಿ. ನಿನಗೆ ಗೊತ್ತಾ, ನನಗೆ ಲೈಫ್ನಲ್ಲಿ ಫಸ್ಟ್ ಇಷ್ಟ ಆಗಿದ್ದ ಹುಡುಗ ಅಂದರೆ ವಿಜಯ್. ಆದರೆ ಅವನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅಂತ ನಾನು ಅವನನ್ನು ಮರೆತೆ. ಆದರೆ ಆ ಹುಡುಗಿ ನಾನೇ ಅಂತ ಗೊತ್ತಾಗೋ ಅಷ್ಟರಲ್ಲಿ ನಾನು ನಿನ್ನನ್ನು ಹಚ್ಚಿಕೊಂಡೆ. ನೀನು ಇಲ್ಲದೆ ನನಗೆ ಒಂದು ದಿನ ಇರೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಇಷ್ಟ ನೀನು ಅಂದರೆ. ಎಸ್, ಐ ಆಮ್ ಇನ್ ಲವ್ ವಿತ್ ಯು. ನಿನ್ನ ಉತ್ತರ ಎಸ್ ಅನ್ನೋ ಆಗಿದ್ದರೆ ಮಾತ್ರ ನನಗೆ ಕಾಲ್ ಮಾಡು, ನೋ ಅನ್ನೋ ಆಗಿದ್ದರೆ ಮತ್ತೆ ಯಾವತ್ತೂ ಕಾಲ್ ಮಾಡಬೇಡ. ಫ್ರೆಂಡ್ ಲವ್ವರ್ ಆಗ್ಬೋದು, ಆದರೆ ಒಬ್ಬ ಲವರ್ ಫ್ರೆಂಡ್ ಆಗಿ ಇರೋದು ತುಂಬ ಕಷ್ಟ. ನಾನು ನಿನ್ನನ್ನು ನನ್ನ ಸಂಗಾತಿ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಒಬ್ಬ ಫ್ರೆಂಡ್ ಆಗಿ ಅಲ್ಲ. ಫ್ರೆಂಡ್ ಆಗಿ ಇರ್ತೀನಿ ಅನ್ನೋ ಹಾಗಿದ್ದರೆ ಕಾಲ್ ಮಾಡಬೇಡ. ನಾನು ಫ್ರೆಂಡ್ ಅನ್ನೋ ಮುಖವಾಡ ಹಾಕಿ ಇರೋದು ನನಗೆ ಇಷ್ಟ ಇಲ್ಲ. ನಿಂಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಟೈಮ್ ತಗೊಂಡು ಹೇಳು ಬಾಯ್ ಅಂತ ಹೇಳಿ ಕಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನೇ ಕಾಲ್ ಮಾಡಿ, ನಿಮ್ಮ ಕಾಲೇಜ್ ಹತ್ತಿರ ಬಾ, ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ. ನನಗೋ ಒಂದು ಕಡೆ ಟೆನ್ಷನ್, ಇವನು ಯಾಕೆ ಬಂದ, ನಾನು ಅವನನ್ನು ಗುರುತು ಹಿಡಿಯೋದು ಆದರೂ ಹೇಗೆ ಅಂತ ಯೋಚನೆ ಮಾಡ್ತಾ ಹೋದೆ. ಅಲ್ಲಿ ಹೋಗಿ ನೋಡಿದರೆ ವಿಜಯ್ ಇದ್ದಾನೆ. ನಾನು ಇವನು ಯಾಕಪ್ಪ ಬಂದ ಅಂದ್ಕೊಂಡು ಹೋದೆ. ಹಾಯ್ ಅಂದ. ನಾನು ಹಾಯ್ ಅಂದೆ. ಅವನು ನೀವು ಯಾರನ್ನಾದರೂ ಹುಡುಕ್ತಾ ಇದ್ದೀರಾ ಅಂದ. ನಾನು ಹೌದು ಅಂತ ತಲೆಯಾಡಿಸಿದೆ. ಅವನು ಅದಕ್ಕೆ ನೀವು ಹುಡುಕ್ತಾ ಇರೋ ಹುಡುಗ ಅಂದರೆ ನಿಮ್ಮ ಚಿನ್ನಿ ನಾನೇ ಅಂದ. ನನಗಂತೂ ಶಾಕ್ ಆಯಿತು. ಏನು ಮಾತಾಡ್ತಾ ಇದ್ದೀರಾ ಅಂದೆ. ಹೌದು ಅನುಪಮ, ನಾನೇ ನಿಮ್ಮ ಚಿನ್ನಿ ಮತ್ತು ವಿಜಯ್. ನೀವು ನನ್ನ ಮುಖ ನೋಡಿ ಇಷ್ಟಪಡೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ತಿರ ಬೇರೆ ಹುಡುಗ ಥರ ಕಾಲ್ ಮಾಡಿದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಇದೆ ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಪೋಸ್ ಮಾಡಿದೆ. ಎರಡರಲ್ಲೂ ಅರ್ಥ ಆಗಿದ್ದು ನೀವು ಮನಸ್ಸಿಗೆ ಬೆಲೆ ಕೊಡ್ತೀರಾ ಅಂತ. ನಾವು ವಿಲ್ ಯು ಮ್ಯಾರಿ ಮೀ ಅಂದ. ನನಗೆ ಸ್ವಲ್ಪ ಕೋಪ ಬಂದರೂ ಅವನ ಲಾಜಿಕ್ ಇಷ್ಟ ಆಗಿ ಒಪ್ಪಿಕೊಂಡೆ. ಈಗ ನಮಗೆ ಮದುವೆ ಆಗಿ 30 ವರ್ಷ ಆಗಿದೆ. ಈಗಲೂ ಅದೇ ಪ್ರೀತಿ, ಸ್ವಲ್ಪ ಜಗಳದಿಂದ ಖುಷಿಯಾಗಿ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.